ನಾನು ಹೇಳಿದ ಹಾಗೆ ಚಂದ್ರಸೇನನ್ನು ಕೊಂದು ಅಲ್ಲಿರುವಂತ ಐಶ್ವರ್ಯಗಳನ್ನೆಲ್ಲ ತಂದು ಹೋಯ್ತು ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಎಲ್ಲಿ ಇರಿಸಬೇಕು ಅಂತದ್ದಾಯ್ತು ಅಲ್ವಾ? ಏನು ಹುಡುಕುವುದು ನೀವು? ಅದಲ್ಲ, ನಾನು ಹೇಳಿದಂತ ಎಲ್ಲಾ ಕಾರ್ಯವನ್ನು ನೀನು ಮಾಡಿದ್ಯಾ? ಎಲ್ಲ ಮಾಡಿ ಪೂರೈಸಿದ್ದೇನೆ. ಇಲ್ಲ, ಮತ್ತೆ ಒಂದನ್ನು ನೀನು ತಪ್ಪಿದ್ದಿ. ಯಾವುದು ಸ್ವಾಮಿ? ಹೇಳಿದ್ದಲ್ಲ, ಅಮೂಲ್ಯವಾದಂತಹ ಸ್ತ್ರೀರತ್ನ ಸತ್ಯಶೀಲೆ ಮದುವೆ. ಸತ್ಯಶೀಲೆ ಅವಳ ಕತೆ ಕೊಲ್ಲ ಹಾಕ್ತು. ಏನಾಯ್ತು? ಗಂಡ ಸತ್ತ ಇವಳು ಸತ್ತೋಗಿದ್ದಾಳೆ. ನಾನು ಹೇಳ್ತಾ ಇದ್ದ ಹುಡುಕಾಟ ಅಂದ್ರೆ ಅಷ್ಟಿಷ್ಟ ಅಲ್ಲ, ಹುಡುಗಾಟ ಅವಳ ಹೆಣ್ಣು ಸಿಗಲಿಲ್ಲ ನಮ್ಗೆ. ಹೌದಾ? ನೀನಲ್ಲಿಯೇ ತಪ್ಪಿ ಬಿದ್ದಿದ್ದೆ. ಅಂದ್ರೆ ನೀನು ಹೇಳಿದ ಹಾಗೆ ಚಂದ್ರಸೇನನ ಮನದೇ ಅಂತ ಸತ್ಯಶೀಲೆ ಇಲ್ಲ, ಬದುಕಿದ್ದಾಳೆ. ಗೆಲ್ಲಿದ್ದಾಳೆ. ಹಾಗೆ ಬದುಕಿದ್ದಾಳೆ. ಗೆಲ್ಲಿದ್ದಾಳೆ. ತರುಣಿಯು ಕ್ರೋಧದಿಂದಲೇ ಹೋಗಿ ಆದರಾಲಿಸು ನೃಪನ ತರುಣಿಯು ಕ್ರೋಧದಿಂದಲೇ ಹೋಗಿ ಅವಳು ಮುನಿಪತಿ ವೇದ ವ್ಯಾಸನ ಪದವ ಭಜಿಸಲು ಉಗ್ರ ಪಿಂಡವನು ಸಾಧಿಸೆನುದಲಿ ಕೊಟ್ಟರಿದಕೋ ಉಗ್ರ ಪಿಂಡವನು ಸಾಧಿಸೆನುದಲಿ ಕೊಟ್ಟರಿದಕೋ ಮೋದದಿಂದವ ಮಾಸ ಕಳೆಯಲು ಛೇದಿಪನು ಮೋದದಿಂದವ ಮಾಸ ಕಳೆಯಲು ಛೇದಿಪನು ನಿನ್ನನು ಎದನು ಗಣಪತಿಯೋ ಎಲ್ಲಿದ್ದಾಳೆ ಸ್ವಾಮಿ? ವಿಚಾರವನ್ನು ಅರ್ಹುತ್ತೇನೆ ಹೇಳಿ. ಗಂಡ ಸತ್ತಂತ ವಿಚಾರವನ್ನು ಹೇಳಿದಂತ ಸತ್ಯಶೀಲೆ ನೇರವಾಗಿ ಹೋದದ್ದೆ ಕಾಶಿ ದೇಶಕ್ಕೆ. ನನಗೆ ಗೊತ್ತಾಯ್ತು. ಏನು? ಗಂಡ ಸತ್ತೋದ, ಗಂಡನಿಗೆ ಒಂದು ಪಿಂಡ ಬಿಟ್ಟು ಬರುವಂತ ಕಾಶಿ ಕ್ಷೇತ್ರಕ್ಕೆ ಹೋಗಿದ್ದ. ಅಲ್ಲ, ಮತ್ತೆ ವಿಚಾರ ಬೇರುಂಟು. ಕಾಶಿ ದೇಶಕ್ಕೆ ಹೋಗಿ ಮಾಡಿದ್ದೇನು? ಅಘನಾಶಿಯಾದಂತಹ ಗಂಗೆಯನ್ನ ವಿಸ್ಮರಿಸಿ ಆಕೆಯ ಭಕ್ತಿಗೆ ಮೆಚ್ಚಿಕೊಂಡ ಬಿದ್ದಾಳು. ನಾವು ಕೇಳಿದ್ದಿಷ್ಟೇ, ಏನು? ಕಾಶಿ ಕ್ಷೇತ್ರಕ್ಕೆ ಹೋದವರೆಲ್ಲ ಮಾಡಿದ ಪಾಪವನ್ನು ತೊಳೆದುಕೊಳ್ಳುವುದಕ್ಕೋಸ್ಕರವಾಗಿ ಗಂಗಾ ಸ್ನಾನವನ್ನು ಮಾಡ್ತಾರೆ ಅಂತ ನಾವು ಕೇಳಿದ್ದೆ. ಇವಳು ಗಂಗಾ ಸ್ನಾನ ಮಾಡಲಿಲ್ಲ, ಗಂಗಾ ಮಾತೆಯನ್ನ ಮರೆಸಿ ತುದಿಗೈದಳು. ಅವಳ ಭಕ್ತಿಗೆ ಮೆಚ್ಚಿದಂತಹ ಗಂಗಾ ಮಾತೆ ಪ್ರತ್ಯಕ್ಷರಾಗಿ ಏನು ಎನ್ನುವ ಹಾಗೆ ಕೇಳಿಕೊಂಡಾಗ ಗಂಗೆ ಬಂದ್ಬಿಟ್ಲು. ಆಮೇಲೆ ತನ್ನ ಕಷ್ಟವನ್ನೆಲ್ಲ ತೋಡಿಕೊಂಡಳು. ಆ ಸಂದರ್ಭ ಗಂಗಾ ಮಾತೆಯನ್ನು ಮಾಡಿದ್ವಿ. ಆಕೆಯ ಸವತಿ ಸುತ್ತಲಾದಂತಹ ವೇದವ್ಯಾಸರನ್ನ ಆಕೆಯ ಕಷ್ಟ ಪರಿಹರಿಸುವುದಕ್ಕಾಗಿ ಕಳುಹಿಸಿಕೊಟ್ಟಳು. ಅಲ್ಲಿಗೆ ವೇದವ್ಯಾಸ ಬಂದ. ಪ್ರವೇಶ ಮೂವರು ಒಂದಾದ್ರು. ಈಗ ಗೊತ್ತಾಯ್ತು ನೋಡಿ. ಏನು? ಸರಿ ಇಲ್ಲದೆ ಹೋದವರು ಮೇಳ ಅಲ್ಲಿ ಒಂದಾಯ್ತು ಅಂತಾಯ್ತು. ಹೇಗೆ ಹೇಳ್ತಿ? ಹೇಗೆ? ಸತ್ಯಶೀಲೆ ಗಂಡ ಸತ್ತು ಹೋಗಿದ್ದಾನೆ, ಗಂಗೆ ಗಂಡನಲ್ಲಿ ಬಿಟ್ಟಿದ್ದಾಳೆ. ವೇದವ್ಯಾಸ ಅವನಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಕೇಳಿದ್ರೆ ದೊಡ್ಡ ಅಂಡಪಿಂಡ ಎಂಬಲ್ಲಿಗೆ ಸರಿ ಇಲ್ಲದೆ ಇದ್ದ ಮೇಳ ಅಲ್ಲಿ ಕೂತಿತ್ತು ಅಂತಲೇ ಅರ್ಥ. ಅಲ್ಲಿ ಆ ವಿಚಾರ ಆಗಿರ್ಬಹುದು. ಮುಂದಿನ ಪ್ರಕರಣ ಏನು ಅಂತ ನಾವು ತಿಳಿದುಕೊಳ್ಳಬೇಕಾಯಿತು. ಬೇರೆ ಏನೂ ಅಲ್ಲ, ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ವೇದವ್ಯಾಸ ಬರುವ ಸ್ಥಿತಿ ಹೇಗಿತ್ತು ಗೊತ್ತಾ? ಹರನಿಗೆ ಅರ್ಪಿಸಬೇಕಾದಂತಹ ಸಮಯದಲ್ಲಿ, ಪಿಂಡವನ್ನು ಅರ್ಪಿಸಬೇಕಂತ ಸಮಯದಲ್ಲಿ ಗಂಗಾ ಮಾತೆಯ ಕರೆದಳು ಎನ್ನುವ ಕಾರಣಕ್ಕಾಗಿ ಪಿಂಡ ಸಹಿತನಾಗಿ ಆ ಸ್ಥಳಕ್ಕೆ ಬಂದ. ಅಪ್ಪ ಅವನ ಕೈಯಲ್ಲಿ ಏನಿರ್ಲಿಕ್ಕೆ ಸಾಧ್ಯ ಅಲ್ವಾ? ಮೊದಲೇ ದಂಡಪಿಂಡ, ಕೈಯಲ್ಲಿ ಒಂದು ಪಿಂಡ ಅಲ್ವಾ ಸ್ವಾಮಿ? ಅದರಿಂದ ಉಪಯೋಗ ಉಂಟು. ಏನು ಉಪಯೋಗ ಆಯ್ತು? ಸತ್ಯಶೀಲೆ ಕಷ್ಟ ಪರಿಹರಿಸುವುದಕ್ಕಾಗಿ ಆ ಪಿಂಡವನ್ನ ಸತ್ಯಶೀಲೆಗೆ ಕೊಟ್ಟ. ಕೊಟ್ಟದ್ದು ಮಾತ್ರವೇ ಅಲ್ಲ, ನವಮಾಸ ನವದಿನ ನವಗಳಿಗೆ ಆ ಪಿಂಡವನ್ನ ರಕ್ಷಣೆ ಮಾಡಿದ್ದೇ ಹೌದು ಅಂತಾದ್ರೆ ಪಿಂಡದಿಂದ ಪುಂಡ ಹುಟ್ಟಾರೆ. ಪುಂಡ ಆಯಸ್ಸಿದ್ರೆ ಹುಟ್ಟಿಕೊಳ್ತಾ ಇಲ್ಲದೆ ಅವರು ಸತ್ತಾಳಾಗ ಮಣ್ಣು ಕಚ್ಚೋಗ್ತಾ. ಹುಟ್ಟಿಕೊಳ್ಳುವುದಂತೂ ಸತ್ಯ. ಹುಟ್ಟಿಕೊಳ್ಳಂತಹ ಪುಂಡ ನಿನ್ನ ಮಂಡ ಹೊಡಿತಾನೆ.
ಏನಾಯಿತು ನನ್ನ ಬದುಕು? ಹುಟ್ಟುವ ಮಗು ಅಯ್ಯೋ ಇದಾಗುತ್ತಾನಂತೆ, ನನ್ನನ್ನ ಕೊಲ್ಲುತ್ತಾನಂತೆ. ಕರುಣಾಕರನೇ, ನನ್ನನ್ನು ಕಾಪಾಡುವರು ಯಾರಿದ್ದಾರೆ? ಯಾರಿದ್ದಾರೆ? ನಾರದ ಮಹರ್ಷಿಗಳೇ, ನಾನು ಏನು ಮಾಡಲಿ? ಅಯ್ಯೋ, ಯಾವ ಪಾಪಿಯೋ ಗೊತ್ತಾಗಲಿಲ್ಲ. ಹೋಗಿ ಹೋಗಿ ಆ ಸತ್ಯಶೀಲೆಯನ್ನ ಕಾಸಿಗ ಕಳುಹಿಸಿಕೊಟ್ಟಲ್ಲ ಪಾಪಿ. ಅವ ಏನಾದ್ರೂ ಕೈಗೆ ಸಿಕ್ಕಬೇಕಿತ್ತು ಇವತ್ತು. ಪಾಪ ಔಷಧಿ ಯಾಕೆ ಹೇಳ್ತೀಯ? ಏಳು ಏಳಾಡಿ ನಿಶಿಚರ ಪಾಲು. ಏಳು ಏಳಾಡಿ ನಿಶಿಚರ ಪಾಲು. ತಾಳು ಧೈರ್ಯವ ಅಜ್ಞದಿರು ಗುಣಶೀಲ. ತಾಳು ಧೈರ್ಯವ ಅಜ್ಞದಿರು ಗುಣಶೀಲ. ಆದರೂ ನಿನಗೊಂದು ಉಪಾಯವನ್ನು ಸಾರಿದ ಕಾರ್ಯವೇ ಆಗುವವರೆಗೆ. ಏಳು ಒಳಗೆ ಶಿಷ್ಯರ ನಿನ್ನ ಏನು ಮಾಡಲಿ ಸ್ವಾಮಿ? ಪಾಪ ಅನಿಸ್ತದೆ. ಹೇಗೆ ಬದುಕುವುದಕ್ಕೆ ಸಾಧ್ಯ ಮುಂದೆ ನನ್ನ ಪಾಲಿಗೆ? ಈ ದಿನ ಸ್ಥಿತಿಯನ್ನು ಕಂಡಾಗ ಪಿಂಡದಿಂದ ಹುಟ್ಟಿದಂತಹ ಪುಂಡ ಯೋನಿತನಾಗಿದ್ದಾನೆ. ಆದ್ದರಿಂದ ನನ್ನ ಅಯ್ಯೋ, ಮತ್ತೆ ಹೇಳಬೇಡಿ ಸ್ವಾಮಿ, ಹೇಳಬೇಡಿ. ಏಳು ಬಲದಿ ನಿಶಿಕರ ಪಾಲ. ಗಂಗ, ಅಷ್ಟು ಸುಲಭದಲ್ಲಿ ನಿನ್ನನ್ನು ಸಾಯಲಿಕ್ಕೆ ನಾನು ಬಿಡ್ತೇನೆ. ಅಂದ್ರೆ ನರಳಿ ಸಾಯ್ಬೇಕಾ ನಾನು? ಅದರ ಅರ್ಥ ಹಾಗೆಯ ಮತ್ತೇನಾಯ್ತು? ಸುಲಭದಲ್ಲಿ ನಿನ್ನನ್ನು ಸಾಯುವುದಕ್ಕೆ ನಾನು ಬಿಡುವವನಲ್ಲ. ಕಾರಣ ನಿನಗೆ ತಲೆ ಇಲ್ಲ ಅಂತ ಹೇಳುವುದು. ಹಾ, ಯಾಕೆ? ಯಾಕೆ? ನಾನು ಹೇಳಿದ ಮಾತ್ರ ಸರಿಯಾಗಿ ಅರ್ಥವಿಟ್ಟು ಆಲಿಸಿ. ಸರಿ. ವೇದವ್ಯಾಸ ಪಿಂಡವನ್ನು ಕೊಟ್ಟ. ಹೇಳಿದಾದ್ರು ಏನು? ನವಮಾಸ ನವದಿನ ನವಗಳಿಗೆ ಆ ಪಿಂಡವನ್ನು ರಕ್ಷಿಸುತ್ತೇ ಹೌದು ಅಂತ ಆದ್ರೆ ನೆವಡುತ್ತಾನೆ. ಸರಿ. ರಕ್ಷಿಸದೆ ಹೋದರೆ ಹುಟ್ಟುವುದು ಹೇಗೆ? ಪಿಂಡವನ್ನೇ ಚಂಡವರಿಗೆ ಅಂತ ಆದ್ರೆ ಹಾ, ಮಗು ಹುಟ್ಟುವುದಕ್ಕೆ ಹೇಗೆ ಸಾಧ್ಯ? ನಿನ್ನನ್ನು ಕೊಲ್ಲುವುದಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಮಗು ಹುಟ್ಟಲಿಲ್ಲ ಅಂತಾಯ್ತು, ಹಾ, ನಮ್ಮ ಮಾಸ ಕಳೆಯಲಿಲ್ಲ ಅಂತಾಯ್ತು. ಹಾ. ಯಾಕೆ ತಡ? ಕಾಶಿ ಕ್ಷೇತ್ರಕ್ಕೆ ಹಿಂದಿದ್ದಾನೆ. ಮತ್ತೆ ಅಪಶಕುನ ನಿಮ್ಮ. ಹಾಗಲ್ಲವೋ? ಮತ್ತೆ ನನ್ನದೊಂದು ಆಸೆ ಏನು ಗೊತ್ತಾ? ಏನದು? ನೀವು ಕುಟುಂಬ ಸಮೇತವಾಗಿಯೇ ಮೇಲೆ ಹೋಗಬೇಕು. ಎಲ್ಲಿಗೆ? ಇದು ಉನ್ನತ ಮಟ್ಟಕ್ಕೆ. ಓಹೋ, ಹಾಗೆ ಕಾಶಿ ಕ್ಷೇತ್ರಕ್ಕೆ ಹೌದೌದು. ಪಿಂಡವನ್ನು ಚಂಡಾಡುವುದು. ಚೆಂಡಾಡುವುದು. ಸರಿ ಸರಿ. ಸಣ್ಣಲ್ಲಿ ಒಂದು ಮಾತು ಕೇಳ್ತೇನೆ. ಹೇಳಿ. ಪಿಂಡ ಇರುವುದು ಯಾರ ಕೈಯಲ್ಲಿ? ಸತ್ಯಶೀಲೆ. ಸತ್ಯಶೀಲೆ. ಹಾ. ಹೆಣ್ಣಿನ ಕೈಯಲ್ಲಿ. ಹಾ. ಆ ಹೆಣ್ಣಿನ ಮೈ ಮುಟ್ತೀಯ, ಛ! ಕೈ ಮುಟ್ತೀಯನ. ಆಹಾ. ಹೆಣ್ಣಿಗೆ ಹೆಣ್ಣೆ ವಿರೋಧಿ. ಹಾ. ನಾನು ಕೇಳಿದ್ದೇನೆ. ಹಾ. ನಿನಗೊಬ್ಬಳು ತಂಗಿ ಇದ್ದಾಳೆ. ರಕ್ತಕ್ಕೆ ಆಶಿನಿ. ಆ, ಹಾಗಾಗಿ ಹಾ. ನಿನ್ನ ತಂಗಿಯಾದಂತ ರಕ್ತಕೇಶಿಯನ್ನು ಕೂಡಿಕೊಂಡು ಹಾ. ಆ ಸತ್ಯಶೀಲಿಸಿ ಕೈಯಲ್ಲಿರುವಂತಹ ಪಿಂಡವನ್ನು ಕಚ್ಚಿದ್ದು ಅದನ್ನು ಚಾಲಿಸಿದ್ದ ಹೋಗುವಂತಾದ್ರೆ ಹಾ. ಹೇಗೆ ಹುಟ್ಟುತ್ತಾನೆ? ಹೆಣ್ಣನ್ನ ಮಾತಾಡಿಸುವುದಕ್ಕೆ ಹೆಣ್ಣೆ ಸರಿಸಾಟಿ ಅಲ್ವಾ? ಹಾಗಾಗಿ ನನ್ನ ತಂಗಿಯನ್ನು ಕುಟುಂಬದ ಮಾತ್ರ ಅಲ್ಲ, ಹಾ. ಕುಟುಂಬ ಸಮೇತವಾಗಿ ಅಲ್ಲಿ ಹೋಗ್ಬೇಕು. ಕುಟುಂಬ ಸಮೇತರಿಗೆ ಹೋಗ್ಬೇಕು. ಮಹದುಪಕಾರ ಮಾಡಿದ್ದೀರಾ. ಹೌದಲ್ಲ? ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಆ ಮಟ್ಟಿಗೆ ಇಷ್ಟು ಮಾಡಿದ ಉಪಕಾರಕ್ಕೆ ನಿಮ್ಗೊಂದು ದೊಡ್ಡ ಸನ್ಮಾನ ಇಟ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ದೇವರೇ ಬೇಡ. ಯಾಕ್ ಬೇಡ? ಸಾಕು, ನಿನ್ನ ಉಪಚಾರವೇ ಸಾಕು, ಸನ್ಮಾನದ ಅಗತ್ಯ ಇಲ್ಲ. ನೋಡಿ, ಎಲ್ಲಾದ್ರೂ ಕುಶ ತುರ್ತು ಅಂತಾದ್ರೆ ನೀವು ಬರಲೇಬೇಕು. ಖಂಡಿತ ಬರ್ತೇನೆ. ಹೌದಾ? ಬಂದೇ ಬರ್ತೇನೆ. ಸನ್ಮಾನ ಸ್ವೀಕರಿಸಬೇಕು ನೀವು. ಬರ್ತೇನೆ. ಹಾ. ಅಲ್ಲಿ ಬರೋದಕ್ಕೆ ಸಮಯ ಇಲ್ಲ ಪುಣ್ಯ. ಯಾವ ಬರ್ತೀರಾ? ಬರುವುದಾದ್ರೆ ಹಾ. ನಿನಗೋಸ್ಕರವಾಗಿ ಹಾ. ನೀನು ಸತ್ಯಶೀಲಿಯನ್ನು ಆ ಪಿಂಡವನ್ನು ಸೇರಿಸಿದ ನಂತರ ಹಾ. 7ನೇ ದಿನ ಸಿಕ್ಕಿ ನಾನು ಬರ್ತೇನೆ. 7 ದಿವಸಕ್ಕೆ ಬರ್ತೀರಾ? ಹೌದೌದು. ಆ ದಿವಸ ಯಾಕೆ ಬರಬೇಕು? ಅದು ಸಮಯ ಸಿಕ್ಕುದಿಲ್ವ ನಿಮಗೆ? ಬೇಡ, ಹಾ. 11ಕ್ಕೆ ಬರ್ತೇನೆ. ಹಾ? 11ಕ್ಕೆ. ಎಲ್ಲ ಸಪ್ತಾಹ ದಿವಸ ಏನ್ ಹೇಳ್ತಾ ಇದ್ದೀವಿ? ಅದು ಆಗಿರುವುದಿಲ್ವಾ? ಮತ್ತೆ? 14ಕ್ಕೆ ಖಂಡಿತ ಬರ್ತೇನೆ. ಇದು ಆ ದಿವಸವೇ ಆಗೋಯ್ತು. ಅದು ಬೇಡವಾ? ಮತ್ತೆ? ವರ್ಷಕ್ಕೆ ಬರ್ತೇನೆ. ಓ, ಒಟ್ಟಾರೆ ನಮ್ಮನ್ನು ಆದಷ್ಟು ತೆಗಿಬೇಕು ಅಂತ ನಿಮ್ಮ ಸಂಕಲ್ಪ ಹೇಗೆ? ಬೇಡ, ಹಾ. ಸಮಯ ಸಿಕ್ಕಾಗ ನಾನು ಬರ್ತೇನೆ. ಹಾ. ಆದ್ರೆ ಹಾ. ನಿನಗೊಂದು ಒಳ್ಳೆ ಆಶೀರ್ವಾದ ಮಾಡ್ತೀನಿ. ಆಶೀರ್ವಾದ ಮಾಡಿ. ಆದಷ್ಟು ಬೇಗ ಮೇಲವಾಗು. ಎಲ್ಲಿಗೆ? ನರಕಕ್ಕಲ್ಲ, ಹಾ. ಉನ್ನತ ಮಟ್ಟಕ್ಕೆ ಶುದ್ಧವಾಗಿ. ಪ್ರಾಪ್ತಿರಸ್ತು. ನಾರದ ಮಹರ್ಷಿಗಳು ಯಾರು ಮನೆಗೆ ಹೋದ್ರ ಅವ್ರು ತೆಗೆಯುವ ಆಲೋಚನೆ ಹೆಚ್ಚಿಗೆ ಹೋಗಲಿ ಬಿಡಿ. ತಂಗೆ ರಕ್ತಕ್ಕೆ ಆಶೀನಿ. ಸಿಡಿಲಪ್ಪನ ಗುಬ್ಬಿಯನ್ನು ರಕ್ತಕೇಶ.
ಶೀಘ್ರದಿಂದ ಪಡೆಯಲು ಪೊಲೀಸ್ ಯಂತ್ರ ಪಡಿಸಿದೆ ಅವಳ ಹೆಣ್ಣಪ್ಪಳಿಂದ ಬಂದವರಿಗೆ ಅಪಕಾರ. ಅಷ್ಟೇ ಅಲ್ಲ, ದುಷ್ಟ ಹೆಣ್ಣೊಬ್ಬಳು ಈ ರೀತಿ ವರ್ತಿದ್ದಾಳೆ ಅಂತಾದ್ರೆ ಕೊಡುವವರಿಗೆ ಅಪ್ಪಣೆ ಎಂಬ ಅವಳ ಜುಟ್ಟಿಗೆ ಕೈ ಹಾಕಿ ನೀವು ಕೊಡುವಂತೆ ಈ ಮಕ್ಕಳೇ ಹೋಗುವುದು ಬೇಡವೇ? ಅವರೇ ಹೇಳಿದ್ದಾರೆ ಕುಟುಂಬ ಸಮೇತ ಹೋಗ್ಬೇಕು. ಹೋಗುವ ಹೇಳು.
ಬಾಯಿಗೆ ಹೋದವ ಹಣೆ ಬರಗೆಟ್ಟವ ಮೂರ್ಖಾಕ್ಷರ ಮಾವ ಅವ ಹೇಳಿದ ಮಾತನ್ನು ಕೇಳಿ ಈವರೆಗೆ ಬಂದೆ ನಾನು. ನನಗೀಗ ಅರ್ಥ ಆಯ್ತು ಅವನ ಮಾತನ್ನು ಕೇಳಬಾರ್ದಿತ್ತು ನಾನು. ಅವನ ಮಾತನ್ನು ಕೇಳಿ ನಾನು ಹಾಳಾಗಿ ಹೋದೆ ಎಂದು. ನಾನು ಮಾಡಿದ ತಪ್ಪಾಯ್ತು, ನಾನು ಕ್ಷಮಿಸಬೇಕು ಕ್ಷಮಿಸಬೇಕು. ತೆರಳಿದಲ್ಲಿ ಮನದ
ಮನದ ಪ್ರಿಯ ಸರಸ ನುಡಿಗಳಲ್ಲಿ ಗಾಯ್ತು ಬರಿದ ಸಾಗೇನು ಸರಸ ನುಡಿಗಳಲ್ಲಿ ಗಾಯ್ತು ಎಲ್ಲೋಯ್ತು ಏನಾಯ್ತು ಅರರೆ ಅಮಮ ಅರರೆ ಮಮ ಅರರೆ ಅಮಮ ಅರರೆ ಅವನ ಆಡಿದ ಮಾತನ್ನು ಕೇಳಿ ಇಲ್ಲಿವರೆಗೆ ಬಂದಿದ್ದೇನೆ. ಅವನ ಮಾತಿನಿಂದ ನೀನು ಬಂದುಕೊಂಡೆ. ಏನು ನಾನು ಸಮಸ್ಯೆಯಿಲ್ಲ ಅಂತಿದ್ಯಾ? ನನ್ನ ಕಲ್ಪನೆಗೆ ಹೇಳಿಸಿಗುತ್ತಾ ನಿನ್ನ ಪ್ರಚೋದಕ ನೀನು ಹೇಳಿದ ನಿನ್ನ ಸತ್ತ ಎಂಬಲ್ಲಿಗೆ ಅಲ್ಲಲ್ಲಿ ಕಚ್ಚಿ ಕಣ್ಣ ಗೊಂಡೆಗಳನ್ನು ಅರಳಿಸಿ ನನ್ನ ಗಂಟಲು ನಾಳಕ್ಕೆ ಬಾಯಿ ಹಾಕ್ತದೆ. ಅದು ಮೊದಲು ಮಾಡಿದ್ದೇನೆ ಅಲ್ಲ ಆಮೇಲೆ ಅದನ್ನು ಮಾಡ್ತೀನಿ ಕಲ್ಪ ನಮ್ಮ ಕಲ್ಪನೆಗೆ ನೀರಿನಂತಹ ಸಂದರ್ಭವನ್ನು ಸಂಚಲಿತವಾದಾಗ ಇಂತಹ ಶಬ್ದಗಳು ನಾನು ಮೊದಲೇ ಆಲೋಚನೆ ಮಾಡಿದ್ದೇನೆ ಕುತ್ತಿಗೆ ಬಾಯಿ ಹಾಕಬೇಕು ಅಂತ. ನಿಮ್ಮ ಆರ್ಭಟ ಹೆಚ್ಚಾದ ಮೇಲೆ ನಾವು ಬಾಯಿ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಈಗ ಗೊತ್ತಾಯ್ತು. ಈಗ ಬಾಯನ್ನು ಮುಗ್ದಂತಲೇ ಗೊತ್ತಿಲ್ಲ ನಿಮ್ಗೆಲ್ಲ. ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ. ಬದುಕಿಗಾಗಿ ಚಡಪಡಿಸುತ್ತಿರುವ ಜೀವ ಒಂದು ಅದರ ಮೇಲೆ ಮುಗಿಬೀಳುವಂತ ನೀನು ಸರಸ ಏನು ಸರಸ ಸರಸ ನುಡಿಗ ಎಲ್ಲಿ ಹೋಯ್ತು ಈಗ ಎಂತದು ಇಲ್ಲ ನೋಡಿ. ಯಾಕೆ ನಿಮ್ಮ ನಿಮ್ಮ ಪ್ರವಾಸ ನನ್ನೆಂತದ್ದು ಇಲ್ಲ. ಇನ್ನೊಬ್ಬರ ಆಕ್ರಂದನ ನಿಮಗೆ ಅಭಿಯಾನ ಮೊದಲು ಹಾಗೆ ಇನ್ನೊಬ್ಬರ ದೇಹದಿಂದ ಚಿಮ್ಮುವ ಕೆನ್ನೀರು ನಿಮಗೆ ದೇಹ ಲೇಪನ. ಹೌದಾ? ಅದ್ಯಾವ ಯಾವುದೂ ಇಲ್ಲ. ಕೆಲಸ ಮಾತುಗಳಿಲ್ಲ, ಇಲ್ಲ ಆರ್ಭಟಗಳಿಲ್ಲ, ಖಂಡಿತ ಇಲ್ಲ, ಸಾಹಸಗಳಿಲ್ಲ, ಇಲ್ವೇ ಇಲ್ಲ. ಏನಾಗಬೇಕು ಹೇಳು? ಜೀವದಾನವ ನೀಯೋ ನಿನ್ನಯ ಪಾದ ಸೇವಗಳನ್ನು ಕಾಯೋ ನಿನ್ನಯ ಪಾದ ಸೇವಗಳನ್ನು ಕಾಯೋ ಯಾವ ಸಮಯಗಳು ಕರೆದರೆ ನಾವಂತೂ ಸಾವಧಾನದಿದ್ದವ ಕಾರ್ಯ ಕೈಗೂಡಿದೆ ಜೀವದಾನ ನೀಡು. ನನಗೆ ಜೀವದಾನವನ್ನು ನೀಡಬೇಕು ತಂದೆಯೇ. ಜೀವದಾನ ಮಾಡಬೇಕು. ಹೌದು. ಅಂದ್ರೆ ನಿಮ್ಮ ಜೀವನ ಅಂತ ಇದೆಯಾ? ಖಂಡಿತ ದೇವರನ್ನ ಹೌದು. ಯಾಕೆ ಕೇಳಿ, ನನಗೊಂದು ಬದುಕುವ ದಾರಿಯನ್ನು ತೋರಿಸಿಕೊಡಬೇಕು ಅಂತಾದ್ರೆ ನೀವೇ ಪ್ರಾಮುಖ್ಯವಾಗಿದ್ದೀರಿ. ಸ್ವಾಮಿ, ಇನ್ನೊಬ್ಬರ ಮಾತನ್ನ ಕೇಳಿ ಬಂದಿದ್ದೇನೆ ಅಂತ ಮೊದಲೇ ಹೇಳಿದ್ದೇನೆ ನಾನು. ಹೌದಾ? ನನಗೊಂದು ಪ್ರಾಣದಾನವನ್ನು ಇಟ್ಟು ನನ್ನನ್ನು ಕರುಣಿಸಬೇಕು, ನನ್ನ ಪಡೆಯಬೇಕು. ನೀವು ಹಾಗೆ ನೀವು ಪಡೆದಿರಿ ಅಂತಾದ್ರೆ ನಿಮ್ಮ ಪಾದ ಸೇವೆಯಲ್ಲಿ ನಾನು ನಿರತನಾಗುತ್ತೇನೆ. ನಾನು ವಿಚಾರ ಮಾಡುದು ಜೀವದಾನ ಜೀವದಾನ ಅಂತೀಯಲ್ಲ, ಅಂಥ ಪದ ನಿಮಗೆ ನನ್ನಿಂದ ಎಲ್ಲಿ ಬಂತು? ನಾನು ತರ್ಕಿಸುವುದನ್ನು ಪಡೆಯಲಿಲ್ಲ ಬಡಿಯಲಿಲ್ಲ ಖಡ್ಗದಿಂದ
ಪಿಪೀಲಿಕರಿಂದ ಹಿಡಿದು ಪರಬ್ರಹ್ಮನವರೆಗೂ ಈ ಕೆಲಸಕ್ಕೇನು ಅಲ್ಲ. ನೀನು ಉಂಟಾಯ್ತು ನನ್ನಿಂದ. ನಾನು ಹೇಳ್ತೇನೆ ನಾನು ನಿನಗೆ ಈಗ ಇಲ್ಲ, ಈ ಮೊದಲು ಮೊದಲು ಪಡೆಯಲ್ಲ, ಈಗ ಪಡೆದೆ. ಗೊತ್ತಾ ಮೊತ್ತ ಹೊಡಿ ಅದಕ್ಕೆ ಮೊದಲೇ ಪ್ರಾಣ ನೀತಿ ಬೇಡ. ಹಾಗೆ ಹೊಟ್ಟೆಲ್ಲ ನಿನಗೆ ಸಾಗುವುದಿಲ್ಲ. ಪಡೆಯಲಿಲ್ಲ ನೀವು. ಆ ಲೆಕ್ಕಕ್ಕೆ ಇಲ್ಲ ಬೇಡ, ನೀನು ಸ್ವಚ್ಛಕ್ಕೆ ನಾವು ಕೇಳಲ್ಲ ಅಂತ ತಿಳಿದು ತುಳಿಲಿಲ್ಲ. ಯಾವುದು ಬೇಡ ಅಂತ ಅಯ್ಯೋ ಅಯ್ಯೋ, ನಾ ಸತ್ತೆ. ಮುಂದಿನ ಕೆಲಸ ಕಡಕದಿಂದಲೂ ಕಡಿಯಲಿಲ್ಲ, ಹಿಡಿಯಲಿಲ್ಲ. ಧರಣಿಯ ಮೇಲೆ ಬಿದ್ದು ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದೀವಿ. ಆತ ಪ್ರಾಣ ಪರಾಯಣರು ನಾವು. ಕಣ್ಣೀರು ಬಿಡಿದವರ ಕಣ್ಣೀರನ್ನು ಒರೆಸುವವರು ನಾವು. ಒಳ್ಳೆ ನಿನಗೆ ನಾನು ಜೀವದಾನ ಮಾಡಿದರೆ ನನ್ನ ಕುರಿತಾಗಿ ನೀನು ಹೇಗಿರ್ತೀಯ ಸ್ವಾಮಿ, ಹುಟ್ಟೆ ಹುಟ್ಟು ನನಗೆ ಜೀವದಾನವನ್ನ ನೀವು ಕೊಡ್ತೀರಿ ಅಂತಾರೆ. ಓ ನನ್ನ ತಂದೆಯೇ, ಓ ನಮ್ಮ ಅಪ್ಪನೇ, ನಮೋ ನಮಃ. ಇನ್ನಷ್ಟು ವರ್ಷ ಆಗಿದ್ರೆ ನನಗೆ ನಾನು ಬಾಳ್ಕೊಂಡು ಇನ್ನು ನನಗೂ ನೋಡಿದ್ರೆ ಗೊತ್ತಾಗ್ತದೆ ಯಾರು ಬೇಕಾದ್ರೂ ಕೇಳಿ. ಇಲ್ಲಿ ನಾನು ಸಣ್ಣವನಾದರೂ ಪ್ರಾಣದಾನವನ್ನ ನೀಡ್ತೀರಿ ಅಂತಾರೆ. ನನ್ನ ತಂದೆಯ ಸಮಾನ. ಅಭಯ ಪ್ರಾತ ಜನ್ಮ ಕೊಟ್ಟವನು ಮಾತ್ರ ತಂದೆ ಅಲ್ಲ, ಅಲ್ವೇ ಅಲ್ಲ? ಅಭಯ ಕೊಟ್ಟವನು ತಂದೆ. ಖಂಡಿತ. ಸ್ವಾಮಿ, ನೀವು ನನ್ನ ಪಡೆದಿದ್ದೀರಿ. ಹೌದು, ನೀವು ಎಷ್ಟು ಹೊತ್ತಿಗೆ ಕರೀ ಅಷ್ಟು ಕೇಳಿ ಎಷ್ಟೊತ್ತಿ ಬೇಕಾದ್ರೂ ಕರೀರಿ, ಅಷ್ಟೊತ್ತಿ ಕರೀರಿ. ಅದು ನಾನು ಕರೆದ್ರೆ ಮಾತ್ರ ಯಾಕಂದ್ರೂ ಹೋಗ್ತಾರ್ತಿ ಅವ್ರಿಗೆ. ನೀನು ಕಡಲಿಗೆಲ್ಲ ಹೋಗ್ಬೋದು. ನೀವು ಹಾಗಲ್ಲ, ಇವತ್ತಿನ ಮಟ್ಟಿಗೆ ನೀವು ಕಣ್ಣಲ್ಲಿಗೆ ಹೇಳ್ಬೋದು. ನಾನು ಬೇರೆ ಗೊತ್ತಿಲ್ಲ ನಿಮಗೆ. ಅರ್ಥ ಆಯ್ತು ನನಗೆ. ಹಾಗೆ ಸದ್ಯಕ್ಕೆ ಅಂತ ಅತಿ ಹೊರತು ಏನೂ ಇಲ್ಲ. ಹೋಗ್ ನಮೋ ನಮಃ. ಹೋಗಿ ಹೋಗೊಂಡೆ ಹೊರಡು ಹೋಗುವ ಸೂಚನೆ ಇದೆ. ಹೌದು, ನಾನು ಯಾರು ತಂದೆ. ಯಜಮಾನ. ಹೌದು, ನೀನು ಯಾರು ಕಣ್ಣಾಳು. ಯಜಮಾನನ ಮುಂದೆ ಹೇಗಿರ್ಬೇಕು? ಹೇಗಿರ್ಬೇಕು? ಗಟ್ಟಿಯಾಗಿ ಧ್ವನಿ ಹೇಳ್ಬೇಕಾ? ನಾನು ಮಾಡಿದ್ದು ಅದೇ. ತಗ್ಗಿದ ಧ್ವನಿಯಿಂದ ತಗ್ಗಿದ ಮೈ. ನೀನು ಬುದ್ಧಿ ಎನ್ನುವುದಕ್ಕಿಂತಲೂ ಹೆಣ್ಣು ಸುಳ್ಳು ಅಲ್ಲ. ಇದು ಗೊತ್ತಾಗ್ತಿರ್ಲಿಲ್ಲ. ಆಗ ಕತ್ತಿಯಿಂದ ಕಡದೆ ನಾವು ಕುತ್ಕೊಂಡಿಲ್ಲ, ಆಗ ನೀನು ಹೆಣ್ಣು ಅಂತ ಗೊತ್ತಾಗ್ತಿಲ್ಲ. ನೋಡು, ಆ ಕಾಲ ಉಂಟಲ್ಲ, ಹೆಣ್ಣು ನಡೆದಾಡುವ ಶಬ್ದ ಎನ್ನುವುದು ಮನೆಯ ಮಾರಿಗೆ ಕೇಳಬಾರ್ದು. ಹೌದು, ನಮ್ಮಲ್ಲಿ ಹಾಗಲ್ಲ. ಮಾಡಿ ಮೇಲೆ ಹೋಗ್ತದೆ. ಅದು ಇವತ್ತಿಗೆ ಬೇಕು. ತೆಗಿಬೇಕಿರಲ್ಲ ಈಗ ಹಾಗೆ ಹೋಗುವ ಈಗ. ನಾನು ಸುಧಾರಿಸ್ಕೊಳ್ತೇನೆ. ಅಥವಾ ನಿಮ್ಮ ಜೊತೆ ಇದ್ದಲ್ಲ ನೋಡಿ, ಸರಿಯಾಗಿ ನೋಡಿ. ರಕ್ತಕೇಶಿ. ರಕ್ತಕೇಶಿ ನಿಜವಾಗಿ ಹೆಣ್ಮಕ್ಕಳೇ ನಾಚುವಂತಹ ಕಲೆಗಳು. ಸ್ವಲ್ಪ ನೋಡ್ಕೊಳ್ಳಿ. ಅವ್ರು ನೋಡಿ ಅವರಿಗೆ ನೋಡೋ, ಈಗ ಒಂದು ಸತ್ಯ ದರ್ಶನವನ್ನು ನಮಗಾಯಿತು. ಪ್ರತಿಯೊಬ್ಬರಲ್ಲಿಯೂ ಸುಪ್ತವಾದ ಪ್ರತಿಭೆಯನ್ನು ಅದನ್ನು ಪ್ರಚೋದಿಸುವುದಕ್ಕೆ ಒಬ್ಬ ಗುರುವಿನ ಸ್ಥಾನದಲ್ಲಿರಬೇಕು. ನಿನಗಾದ ಸಿಗಲಿಲ್ಲ, ನೀನು ಇಲ್ಲಿಯವರೆಗೆ ಸುಧಾರಿಸಲಿಲ್ಲ. ಈಗ ಸಿಕ್ಕಿದೆ, ನಾನು ಒಳ್ಳೆದಾದ ದಾರಿ ಕಾಣ್ತಾ ಉಂಟು. ಆದಷ್ಟು ಹುಡ್ಕೊಂಡು ನನ್ನ ಹತ್ರವೇ ಬಾ. ಆಯ್ತಾ? ಈಗ ಸರಿ ಆಯ್ತು. ಈಗ ಸರಿ. ನಾನೆಲ್ಲ
ಯಾರು ನನಗೆ ಜನ್ಮ ಕೊಟ್ಟ ತಂದೆ, ಎಲ್ಲಿಗೆ ಹೋಗಲಿ ಮುಂದೆ, ಎಲ್ಲ ಬಲೆ ಪ್ರಶ್ನೆಗಳು. ಆದರೆ ಒಂದು ನೋಡಿ, ಜುಳು ಜುಳು ನಿನಾದದಿಂದ ಹರಿಯುತ್ತಾ ಇದ್ದಾಳೆ ಗಂಗಾ ಮಾತೆ. ಆಕೆಯ ನಾದ ತರಂಗವನ್ನು ಬೇಯಿಸಿ ನನ್ನ ಹೃದಯ ತರಂಗವು ನುಡಿಯುತ್ತಾ ಇದೆ, ಮಿಡಿಯುತ್ತಾ ಇದೆ. ಏನೆಂದು? ಅಮ್ಮ. ಯಾರು ಇದು ನಿಮ್ಮ ಕಷ್ಟವೇ. ಹಾಗಾದರೆ ಇಲ್ಲಿರುವ ನಿಮ್ಮ ವರ್ಚಸ್ಸು ನನ್ನ ಹೃದಯಕ್ಕೆ ಅರ್ಥವಾಗಿದೆ. ಮೇಲ್ನೋಟಕ್ಕೆ ಕಣ್ಣು ಹಾಗಲ್ಲ, ಯಾವನು ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಗೊತ್ತಿದ್ದರು ನನ್ನ ಬದುಕಿಗೆ ಹುಟ್ಟಿ ನನ್ನನ್ನು ಹಣವನ್ನು ನಿಮಗೆ ಹಾಕಿದ್ದ ಹೇಳುವ ಹಾಗಿದೆ. ಪರಮ ವೇದ ವ್ಯಾಸ ಮುನಿಯ ಕೃಪೆಯಿಂದ ಹರಿದುದೆನ್ನಯ ಬಂಧನ ಎಂದು ಅರಸುತ್ತ ತರಳನು ಸಮೇತ ಮಾತೃಪುರವರೆಗೆ ಕರೆತಂದಳಾಗ ಬಹುವಾದ್ಯರ ಘೋಷದಲ್ಲಿ ನೀನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರ ಉಂಟು. ಅಮ್ಮ ಎಂದೆಯಲ್ಲ, ಅಮ್ಮ ಎಂದಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಆದ್ರೆ ನಿನ್ನನ್ನು ಪಡೆದಂತ ತಾಯಿ ನಾನಲ್ಲ ಮಗನೇ, ನಿನ್ನನ್ನು ನಾನು ಪಡೆದವಳು. ಕಾರಣ ಉಂಟು. ಮಾತೃ ದೇಶವನ್ನು ಆಳುತ್ತಿರುವಂತ ಚಂದ್ರಸೇನ ಮಡದಿ ಸತ್ಯಶೀಲಿ ಎನ್ನುವುದಾಗಿ ನನ್ನ ಹೆಸರು. ನನ್ನವರು ಸಂತೋಷದಿಂದ ರಾಜ್ಯವನ್ನು ಆಳುವಂತ ಸಂದರ್ಭ ದುಷ್ಟನಾದಂತ ರಕ್ತಚಂದನ ಪ್ರವೇಶ ದೇವರಿಗಾಯ್ತು ಮಗನೇ. ಪ್ರಜೆಗಳಿಗೆ ಕಷ್ಟವನ್ನು ಕೊಡುತ್ತಿದ್ದನ್ನು ತಿಳಿದಂತ ನನ್ನವರು ದುಷ್ಟನನ್ನು ಕೊಲ್ಲುವುದಕ್ಕಾಗಿ ರಣಕ್ಷೇತ್ರಕ್ಕೆ ಹೋದರು. ಆ ದುಷ್ಟನಿಂದ ನನ್ನವರನ್ನು ನಾನು ಕಳೆದುಕೊಂಡೆ. ನಮ್ಮಪ್ಪನ ಮೇಲೆ ಅವ ದಾಳಿ ಮಾಡುವಾಗ ನೀನಿರ್ಲಿಲ್ಲ ಮಗನೇ. ನಿಮಗಾದ್ರೆ ಯಾವಾಗಿದ್ದೆ ಮಗು ನೀನು ಹುಟ್ಲೇ ಇಲ್ಲ ಅಲ್ಲಿಯ. ಅಲ್ಲಿಯವರೆಗೆ ನಾನು ಹುಟ್ಟೆ ಇಲ್ಲಪ್ಪ, ಕಾರಣ ಉಂಟು. ನನ್ನವರನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ನಾನು ಯಾಕೆ ಬದುಕಬೇಕು ಎನ್ನುವುದಾಗಿ ಇದ್ದಂತ ನಾನು ಸಾಯುವ ಸ್ಥಿತಿಯಲ್ಲಿ ನಾರದ ಮಹರ್ಷಿಗಳು ಬಂದು ತಡೆದು ಅವರಾಡಿದಂತ ಮಾತು, ಕಾಶಿ ದೇಶಕ್ಕೆ ಹೋಗಿ ಗಂಗಾ ಮಾತೆಯನ್ನು ನೀನು ಪ್ರಸನ್ನೀಕರಿಸಿಕೊಂಡಿದ್ದೆ ಹೌದು ಅಂತಾದ್ರೆ ನಿನ್ನ ಕಷ್ಟ ಪರಿಹಾರ ಆಗ್ತದೆ ಎನ್ನುವುದಾಗಿ ಕಾಶಿ ದೇಶ ಪ್ರವೇಶ ಮಾಡಿದೆ. ಗಂಗಾ ಮಾತೆಯನ್ನು ಒಲಿಸಿಕೊಂಡೆ. ವೇದವ್ಯಾಸ ಮುನಿಗಳ ಪ್ರವೇಶವಾಯಿತು. ಮನಸ್ಸಿನ ಕಷ್ಟವನ್ನು ಅವರಲ್ಲಿ ತೋಡಿಕೊಂಡಾಗ ಅವರು ಆಡಿದಂತ ಮಾತು, ಆ ದುಷ್ಟನ ವಧೆ ಆಗ್ಬೇಕು ಅಂತಾದ್ರೆ ಒಂದು ಪಿಂಡವನ್ನು ಕೊಡ್ತೇನೆ, 9 ಮಾಸ 9 ದಿನ 9ಗಳಿಗೆ ಆ ಪಿಂಡವನ್ನು ರಕ್ಷಣೆ ಮಾಡಿದ್ದೆ ಹೌದು ಅಂತಾದ್ರೆ ಆ ದುಷ್ಟನ ವಧೆ ಆಗ್ತದೆ ಎನ್ನುವುದಾಗಿ ವಿಚಾರಣೆಯಲ್ಲಿ ಆದ್ರೆ ಗೊತ್ತಾಗಿ ದುಷ್ಟ ಬಂದದ್ದೇ ಹೌದು ಅಂತಾದ್ರೆ ಏನು ಮಾಡುದಿಲ್ಲ ಕೇಳಿದಾಗ ನೆಲಕ್ಕಪ್ಪಳಿಸು, ಆ ಪಿಂಡದಿಂದ ಹುಟ್ಟಿ ಬಂದಂತ ಪುಂಡ ದುಷ್ಟನ ವಧೆ ಮಾಡ್ತಾನೆ ಎನ್ನುವುದಾಗಿ. ಮಗು ವಿಚಾರ ತಿಳಿದಂತ ದುಷ್ಟ ಪಿಂಡವನ್ನು ಕಸುವುದಕ್ಕೆ ಮುಂದಾದ ಸತ್ಯ. ಆ ಪಿಂಡವನ್ನು ನೆಲಕ್ಕೆಸಿದಾಗ ನೀನು ಹುಟ್ಟಿ ಬಂದ ಮಗು. ಅಂದರೆ ಒಬ್ಬಾಕೆ ಹೆಣ್ಣಿನ ಗರ್ಭದಲ್ಲಿ 9 ಮಾಸ ಗರ್ಭವಾಸಾದಿ ಕಷ್ಟವನ್ನು ಅನುಭವಿಸಿ ಪ್ರಪಂಚಕ್ಕೆ ಬಂದವನಲ್ಲ. ಕೈಲಿರುವ ಪಿಂಡವನ್ನು ಭೂಮಿಗೆ ಅಲ್ಲಿಂದ ಸಿಡಿದು ಬಂದವ, ಪಿಂಡ ಒಡೆದು ಬಂದವ.
ಎಂಬುದಾಗಿ ನಾಮಕರಣ ಮಾಡುವೆನು. ರುದ್ರನಿಗೆ ಅರ್ಪಿಸಬೇಕಾದ ಪಿಂಡದಲ್ಲಿ ಹುಟ್ಟಿದ ನಾನು ರುದ್ರಕೋಪ. ಅರನಿಗೆ ಅರ್ಪಿಸಬೇಕಾದ ಪಿಂಡದಲ್ಲಿ ಹುಟ್ಟಿದ ನಾನು ಹಾಕೋಪ. ಅಮ್ಮ, ನನಗೆ ಮುಂದೆ ರಪ್ಪಣೆ. ಆ ದುಷ್ಟನ ಮೊದಲಾಯ್ತು ನೋಡಿದ್ದು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಇಲ್ಲೇ ಇರ್ಲಿಕ್ಕೆ ಆಗ್ತದೆ ಹೇಳು. ಆದಷ್ಟು ಬೇಗ ನಮ್ಮ ಮಾತೃ ದೇಶಕ್ಕೆ ಹೋಗ್ಬೇಕು. ಮಾತೃ ದೇಶಕ್ಕೆ ಹೋಗುವ ಮುಂಚಿತವಾಗಿ ಈ ಕಾಶಿ ದೇಶಕ್ಕೆ ಅಂತ ಒಂದು 4 ಮಾತನ್ನು ಹೇಳ್ತೀಯ ಮೊನ್ನೆ. ಖಂಡಿತ ಅಮ್ಮ. ನೋಡಿ, ಎಲ್ಲ ಪುಣ್ಯಕ್ಷೇತ್ರಕ್ಕೆ ಬಂದ ಪುಣ್ಯಾತ್ಮರು. ನಿಜ. ನಾನು ರಕ್ಕಸನ ವಧೆಗಾಗಿ ಹುಟ್ಟಿ ಬಂದವು. ಆದರೆ ಒಬ್ಬನಲ್ಲಿ ಒಬ್ಬನ ಆತ್ಮೀಯತೆ ಹುಟ್ಟಬೇಕು ಅಂತಾದ್ರೆ ದೀರ್ಘಕಾಲದ ಒಡನಾಟಗಳೇನು ಬೇಡ. ಮಾಡಿದ ಒಂದೆರಡು ಕಾರ್ಯಗಳಿಂದ ಸ್ನೇಹ ಅಥವಾ ಅಭಿಮಾನ ಹುಟ್ಟಿಕೊಳ್ಳುತ್ತದೆ. ನಿಜ. ಅವರ ಕಣ್ಣೋಟದಲ್ಲಿ ನಾನು ಅದನ್ನೇ ಕಾಣ್ತಾ ಇದ್ದೇನೆ. ನನ್ನಲ್ಲಿರುವ ಅಭಿಮಾನವನ್ನು ಕಾಣ್ತಾ ಇದ್ದೇನೆ. ಓ ಅಭಿಮಾನಿಗಳೇ, ಜೊತೆಗೆ ಯಾತ್ರಾರ್ಥಿಗಳಾಗಿ ಬಂದವರೇ, ಏನು ಯೋಗ ಯೋಗ ದೈವ ಸಂಕಲ್ಪ ಎಂಬಂತೆ ನಾವಿವತ್ತು ಒಂದಾಗಿದ್ದೇವೆ. ನಾಳೆ ಎಂದರೆ ನಿಮ್ಮ ಕಾರ್ಯಕ್ಷೇತ್ರ ಬೇರೆ, ನನ್ನ ಕಾರ್ಯಕ್ಷೇತ್ರ ಬೇರೆ. ಹಾಗಂತ ಈ ಸಂಬಂಧ ಜೊತೆಗೆ ಸಿಹಿ ನೆನಪು ಯಾವತ್ತೂ ಮರೆಯಕೂಡದು, ಮರೆಯಲಾಗದು. ಮುಂದೊಂದು ದಿನ ಇಂತಹ ಒಳ್ಳೆಯ ಸಂದರ್ಭ ಸೃಷ್ಟಿಯಾದರೆ ನಾನು ಬರ್ತೇನೆ. ನನ್ನನ್ನು ಸ್ವಾಗತಿಸುವುದಕ್ಕೆ ನನ್ನಿಂದ ಮೊದಲಾಗಿ ನೀವೆಲ್ಲರೂ ಬಂದಿರಬೇಕು. ಇದು ನನಗೆ ಹೋಗಿ ಬರ್ತೇನೆ. ಸ್ವರ್ಗಲೋಕದ ಒಂದು ಭಾಗವೇ ಇದು ಗಂಧರ್ವ ಲೋಕ. ಆಳುವಂತ ಅಧಿಕಾರಿ ಮಹೋದರಾಜ್ಯ. ಅವನ ಮನವೆಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ಚಿತ್ರಾಕ್ಷಿ, ಚಿತ್ರನಯನಿ, ಚಿತ್ರಲೋಚನೆ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ, ಹಾಡಿ ತುಳುತ್ತಾ ಇದ್ದಾರೆ. ಕೇಳುವ ಮನಸ್ಸಿಗೆ ಸಂತೋಷ. ಆಕಾಶ ಗಮನ, ಹವಿರ್ಭೋಜನ, ವರಪ್ರಸಾದ ಈ 3 ವಿಚಾರವನ್ನೇ ವಿಶೇಷತೆಯನ್ನು ಪಡೆದವರು. ಬೇಕಾದಾಗ ಬೇಕಾದ ರೂಪವನ್ನು ಧರಿಸುವಂತಹ ಯೋಗ್ಯತೆ, ಕಲ್ಪಿಸಿದಾಗ ಕಲ್ಪಿಸಿದ ಸ್ಥಳವನ್ನು ಸೇರುವಂತಹ ಸಾಧ್ಯತೆ, ನಿಂತ ಸ್ಥಳದಲ್ಲಿ ಪೂರ್ಣಲೋಕದ ಗುಣ ಅವಗುಣವನ್ನು ಪರಿಶೋಧಿಸುವ ಕಡಿಮೆ ಇರುವುದಾಗಿ ಕೇಳಿದೆ. ನಮ್ಮಂತ ದೇವಸ್ಥಾನಕ್ಕೆ ಮಾತ್ರ. ಹಾಗಿರುವಾಗ ವಿಶೇಷತೆ ಬಹಳಷ್ಟೇ ಉಂಟು. ಎಲ್ಲಿ ನೋಡಿದ್ರಲ್ಲಿ ಸಖಿ ಪರಿವಾರವರೆಲ್ಲ ಹಾಡಿ ಹೊಗಳುತ್ತಾ ಇದ್ದಾರೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ಎಲ್ಲರನ್ನ ಒಂದು ಕಡೆ ಕರೆಸಿಕೊಳ್ಳುವುದು, ಮನಸ್ಸಿನ ಅಭಿಪ್ರಾಯವನ್ನ ಹಂಚಿಕೊಳ್ಳಬೇಕು ಎನ್ನುವ ಹಾಗೆ ಆಸೆಯನ್ನು ಹುಟ್ಟಿದವಳೇನೋ ಹೋಗಿ. ಆದ್ರೆ ಏನು ಮಾಡೋಣ, ತಿರುಗಾಟಕ್ಕೆ ವಿಶೇಷವಾಗಿ ಹೋಗಬೇಕು ಅಂತ ಆದ್ರೆ ಒಬ್ಬಳೇ ಹೋಗುವಂತ ಆಗುತ್ತಿಲ್ಲ. ಒಬ್ಬಳೇ ಹೋಗುವಂತಾದ್ರೆ ಹೋದಳು ಬಂದಳು ನಿಂದಳು ಅಂತ ಆಗ್ತದೆ. ಆಟ ಒಳ್ಳೇದಾಗ್ಬೇಕು ಅಂತ ಆದ್ರೆ ಜೊತೆಯಲ್ಲಿ ಜನ ಇರ್ಬೇಕು, ಜೊತೆ ಕೊನೆ ಪಕ್ಷ ಒಂದಾದ್ರೂ ಬೇಕು. ಹಾಗಿರುವಾಗ ಯಾವ ಆಟ? ಆದ್ರೆ ನೀರಾಟ. ಹೀಗಿರುವಾಗ ವಿಶೇಷವಾದಂತ ತೀರ್ಮಾನವನ್ನ ಕೈಗೊಂಡವಳು ನಾನು. ಅದಕ್ಕಾಗಿ ಸಖಿಬೇಕಲ್ಲ, ಭಾವಕೀಯರ್ ಇಂದೆಲ್ಲ ಕೇಳಿರಿ, ಭಾವಕೀಯರ್ ಇಂದೆಲ್ಲ ಕೇಳಿ, ಭಾವಕೀಯರ್ ಇಂದೆಲ್ಲ ಕೇಳಿ
ಓ ಸಖಿಯರೇ, ಹೀಗೆ ಬನ್ನಿ. ಅವಸರದಲ್ಲಿ ಕಣೆ. ಅವಸರವಾಗಿ ಓಡೋಡಿ ಬಂದು ಉಳಿದಿದ್ಯಾ? ಬೇರೆ ಏನು ವಿಚಾರ ಅಲ್ಲ. ಮನಸ್ಸಿನಾದ ಬೇಸರವನ್ನು ಮಿಗಿಸಿಕೊಳ್ಳಬೇಕು ಎನ್ನುವ ಹಾಗೆ ತಿರುಗಾಟವನ್ನು ಮಾಡಬೇಕು, ಭೂ ವಲಯಕ್ಕೆ ಹೋಗಬೇಕು ಎನ್ನುವ ಮನಸ್ಸನ್ನು ಮಾಡಿದ್ದೇನೆ. ನಿನ್ನ ಅಭಿಪ್ರಾಯ ಏನು? ಹೌದಲ್ಲ? ಇಳಿಯ. ವನಸಿರಿಯ ಕಾಣುತ್ತ ಲಲನೆಯ ರಾಗ ಮನದುಂಬಿ ಹಾಡಿ ಕುಣಿದರು, ಮನದುಂಬಿ ಹಾಡಿ ಕುಣಿದರು. ಕಣ್ಣಾಲಿ ಸೆಳೆದಿದೆ, ಸಂತೋಷ ನೀಡಿದೆ, ಸೌರಮ್ಯ ಪರಿಸರ, ಸೌಂದರ್ಯ ಆಗರ. ಕಣ್ಣಾಲಿ ಸೆಳೆದಿದೆ, ಸಂತೋಷ ನೀಡಿದೆ, ಕಣ್ಣಾಲಿ ಸೆಳೆದಿದೆ, ಕಣ್ಣಾಲಿ ಸೆಳೆದಿದೆ, ಸಂತೋಷ ನೀಡಿದೆ, ಸಂತೋಷ ನೀಡಿದೆ, ಸೌರಮ್ಯ ಪರಿಸರ, ಸೌಂದರ್ಯ ನಾಶಕ, ಸೌರಮ್ಯ ಪರಿಸರ, ಸೌಂದರ್ಯ ನಾಶಕ.
ಸುಮಘಮಘಮಗಂಪಿನಲ್ಲಿ 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 ಕಂಪನುಡುವ ರಸಕ್ಷಣ ಕಂಪನುಡುವ ರಸಕ್ಷಣ ಸುಮಘಮಘಮಗಂಪಿನಲ್ಲಿ ಕಂಪನುಡುವ ರಸಕ್ಷಣ ಕಣ್ಣಾಗಿ ಸೇರಿದೆ ಸಂತೋಷ ನೀಡಿದೆ ಸೌರಮ್ಯ ಪರಿಸರ ಸೌಂದರ್ಯ ಆಗ್ರಹ ಮುಗಿಲ ಮಾಲೆ ನೋಡುತ್ತ ನವಿಲು ಕುಣಿದಿದೆ ಮುಗಿಲ ಮಾಲೆ ನೋಡುತ್ತ ನವಿಲು ಕುಣಿದಿದೆ ನವಿಲು ಕುಣಿದಿದೆ ನವಿಲು ಕುಣಿದಿದೆ ನವಿಲು ಕುಣಿದಿದೆ ಸೊಗಸು ನೃತ್ಯ ಮನವದು ಸೆರೆಯಗೈದಿದೆ ಸೊಗಸು ನೃತ್ಯ ಮನವದು ಸೆರೆಯಗೈದಿದೆ ಮನವ ಸೆರೆಯಗೈದಿದೆ ಮನವ ಸೆರೆಯಗೈದಿದೆ ಮನವ ಸೆರೆಯಗೈದಿದೆ ಆ ಮುಗಿಲ ಮಾಲೆ ನೋಡುತ್ತಾ ನವಿಲು ಕುಣಿದಿದೆ ಮುಗಿಲ ಮಾಲೆ ನೋಡುತ್ತಾ ನವಿಲು ಕುಣಿದಿದೆ ಆಹಾ ನವಿಲು ಕುಣಿದಿದೆ ನೋಡು ನವಿಲು ಕುಣಿದಿದೆ ಸೊಗಸು ನೃತ್ಯ ಮನವನು ಸೂರೆಗೈದಿದೆ ಸೊಗಸು ನೃತ್ಯ ಮನವನು ಸೂರೆಗೈದಿದೆ ಸೌರಭ್ಯ ಪರಿಸರ ಸೌಂದರ್ಯವಾಗಲ ಕಣ್ಣಾಗಿ ತಿಳಿದಿದೆ ಸಂತೋಷ ನೀಡಿದೆ ಸೌರಮ್ಯ ಪರಿಸರ
ನಿಮ್ಮನ್ನು ಸಖಿ ರಾತ್ರಿ ಕೂಡಿಕೊಂಡು ಮುಂದೆ ಬಂದದ್ದು ಒಮ್ಮೆ ಎರಡೇ ಈ ಒಂದು ಬಾಕಿ ಉಂಟು. ಓ ಆ ಕಡೆ ನೋಡು, ಮರದ ಮೇಲೆ ಬಿಳಿ ಹಂಸ ನೋಡ್ತಾ ಇರು ಬಂತೆ. ಹೇಳ್ತಿ ಏಯ್ ಬಾರಿ ಇಲ್ಲಿ. ಎಲ್ಲೋದಿ ಇಲ್ಲಿ ಬಾರಿ. ಅಲ್ಲ ನೀನ್ ಹೇಳಿದ್ದೆ ನನಗೆ ಗೊತ್ತಾಗುತ್ತಿತ್ತು. ಅಲ್ಲ ಮರದ ಮೇಲೆ ಹಂಸ ಇರ್ತದೆ. ಮತ್ತೆ ಮರದ ಮೇಲೆ ಹಂಸ ಉಂಟು ಅಂತ ತೋರಿಸ್ತಾ ಇದ್ದೀನಿ. ಅಯ್ಯಯ್ಯೋ ಎಲ್ಲಿ ಮರದ ಮೇಲೆ ಮಂಗ ಮಂಗ. ಓ ಆ ಕಡೆ ನೋಡಿ. ಮತ್ತೇನು ಈಗ ಸರಿ ಮಾಡಿ ಹೇಳ್ತೇನೆ. ಏನು? ಓ ಆ ನೀರಿನಲ್ಲಿ ಮಂಗ. ನೀನು ಸರಿ ಸರಿ ಹೇಗೆ ಹೇಳ್ತಿ ನೀನು ಇಲ್ಲಿ ಭಕ್ತಿ ನಾನೇ ಬರ್ಬೇಕಲ್ಲ ಹೇಳು. ಎಂತದೆ ಎಂತದ್ದು ಅದು ಮರದ ಮೇಲೆ ಹಂಸ ಅಂತ ಹೇಳ್ತಿದ್ಯಾ, ಈ ಕೆಳಗಡೆ ಮಂಗ. ಅಯ್ಯಯ್ಯೋ ಎಂತದೆ ನೀರಿನಲ್ಲಿ ರಾಜಹಂಸ ಹೋಗ್ತಾ ಅದಿರ್ಲಿ, ನನಗೇನೋ ಒಂದು ಸಮಸ್ಯೆ ಆಗ್ತದೆ. ನಿನಗೆ ಎಂತ ಸಮಸ್ಯೆ? ಸಮಸ್ಯೆ ಮುಗಿಯುದಲ್ಲ ವರ್ಷ. ಅಲ್ಲದೆ ಹೋದ್ರೆ ಎದುರುಗಡೆ ನನ್ನನ್ನು ತೋರಿಸಿದ್ರೆ ಹಿಂದ್ಗಡೆ ನೀನೇನು ನೋಡ್ತಾ ಇದ್ದೀಯ. ಅದಾ ಈ ಮರದ ಬುಡ ನೋಡ್ತಾ ಇದ್ದೆ. ಇದು ಯಾವ ಮರದ ಬುಡ ಅಂತ. ಹೌದೌದು. ಹಾಗಾದ್ರೆ ನಾನು ನೋಡುದಾ? ನೀನು ನೋಡುದು ಬೇಡ. ನೀನು ನೋಡಿದ್ರೆ ಮರವನ್ನು ಕತ್ತರಿಸಿಕೊಂಡು ಹೋದ್ರೆ ಹೋದೆ. ನೀನು ಅಪಾಯ ಏನೇ ಇರ್ಲಿ ಅಂತೆ. ಇಲ್ಲಿಗೆ ಬಂದ ಮೇಲೆ ಕ್ಷೇತ್ರವನ್ನು ನೋಡಿದ ಮೇಲೆ ನನಗೆ ಈ ಕ್ಷೇತ್ರ ಬಿಡುವ ಮನಸ್ಸಿಲ್ವೇ? ಈ ಕ್ಷೇತ್ರ ಹೌದು ನೀವು ಬಿಟ್ಟಾಯ್ತು. ಇಲ್ಲಿಗೆ ಬಂದಾಯ್ತು. ಪರಿಪರಿಯ ಶುಭಗಳನ್ನು ಆರಿಸಿ ಬಂದಿದ್ದೇವೆ. ಅದನ್ನ ಕಟ್ಬೇಕಲ್ವಾ? ಮಾನ ಮಾಡ್ಬೇಕಲ್ವಾ? ಹೌದು. ಓ ಈ ಮರ ಆದಿತ್ತ, ಮತ್ತೆ ಓ ಈ ಮರ ಆದಿತ್ತ, ಸಪ್ಪೆ ಮರ ಬುಡ, ಸಪ್ಪೆ ಇಲ್ಲೇ ಕೂತ್ಕೊಳ. ಚಕಿತ ಸುಂದರ ಸ್ತ್ರೀಯರಿರುತ್ತೀರೆ, ಚಕಿತ ಸುಂದರ ಸ್ತ್ರೀಯರಿರುತ್ತೀರೆ, ವಿಕಸಿತದ ಸುಖ ಸ್ವಪ್ನದಲ್ಲಿ
ಕಪ್ಪಿನ ಹೆಚ್ಚಾಯ್ತು ನೋಡ್ತೇನೆ. ಹೌದು, ಕನಸನ್ನು ನನಸಾಗ್ತದ ಆಯ್ತಲ್ಲ ನನ್ನ ಬಾಳಿಗೆ. ಒಂದು ನಾಳಿನ ಅರಸನಾಗಿ ಹೆಣ್ಮಕ್ಕಳನ್ನು ಕಾಣದೇ ಇದ್ದವನೇ ಎನ್ನುವಂತ ಅದು ಇಂತಹ ವಿಪಸಿ ಯಾರಿಗಳು ಇದು ಹೆಣ್ಣ ಮತ್ತೆ ಹೆಣ್ಮಕ್ಳೆಲ್ಲ ಇಟ್ಕೊಂಡು ಹೋಗ್ತಾರ. ಅಲ್ಲ ಚಂದ ಇದ್ರು ಈ ರೀತಿ ಹೇಳ್ಕೊಳ್ತಾರೆ. ಹಾ, ಒಂದು ಕಾಲದಲ್ಲಿ ಅಪ್ಪಿಮತನ ಕಾಲದಲ್ಲಿ ಹುಟ್ಟಿದ ಅಮೃತ ಅದನ್ನು ದೇವತೆಗಳಿಗೆ ಹಂಚುವುದಕ್ಕೆಂದು ನಾರಾಯಣನೇ ಮೋಹಿನಿ ಆಗಿ ಬಂದಂತೆ ಅಲ್ವಾ? ಅದೇ ಹೆಣ್ವೇಷ. ನಾನೇನು ಲಕ್ಕನ ಸತ್ತ ಅಲ್ವಾ? ಅವನು ವೇಷ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಚಿದೇವಿಯ ಗೆಳತಿ, ನಾನು ಅವಳ ಕಾಣ್ತೇನಾ? ನನ್ನ ಮದುವೆ ಆಗಿದ್ದೇನೆ, ಕುತ್ತಿಗೆ ಸರಿ ನೋಡು. ಮತ್ತೆ ಅದರಿಂದ ಪೂರ್ಣ ತೀರ್ಮಾನ ಮಾಡಲಿಕ್ಕೆ ಆಗುತ್ತಿಲ್ಲ. ಸಮಾಜ ಎಷ್ಟು ಸುಧಾರಿಸಿದ ಮುಂದುವರೆದಿದೆ ಅಂತ ಹೇಳಿದ್ರೆ, ಮದುವೆಯಾದ ಹೆಣ್ಣು ಹೊರಗಡೆ ತಿರುಗಾಟಕ್ಕೆ ಹೋಗುವಾಗ ಕರಿಮಣಿ ಎಲ್ಲ ಮನೆಯಲ್ಲೇ ತೆಗೆದು ಹೋಗ್ತಾರೆ. ನೋಡುವ ದೃಷ್ಟಿ ನಮ್ಮ ದೃಷ್ಟಿ ಅದೆಲ್ಲ ನಂಬಲಿಕ್ಕಾಗುತ್ತಿಲ್ಲ. ನಾಗರಾಗ ಏನಾದ್ರು ಹೆಣ್ವೇಷ ಮಾಡ್ಕೊಂಡು ಬಂದಿರ್ಬೋದು. ನಾಗರಾಜ ನನ್ನನ್ನು ಸರಿಯಾಗಿ ನೋಡಿ, ಮೇಲ್ಭಾಗ ಕೆಳಭಾಗ ಎಲ್ಲ ಒಂದೇ ರೀತಿ ಉಂಟು. ಹಾ, ಇಲ್ಲ, ಇಂತಹ ಭೂಲೋಕದಲ್ಲಿ ಇಲ್ಲ. ಅಯ್ಯೋ, ಭೂಮಿ ಬನಿ ಪರಿ ವಿರಗದೊಳ್ಳಿರುವುದ ಕಾಮಿನಿ ಮಣಿ ಅರಿಯುತ ಮತ್ತ ಭೂಮಿ ಬನಿ ಪರಿ ವಿರಗದೋಳಿರುವುದ ಕಾಮಿನಿ ಮಣಿ ಅರಿಯುತ ಮತ್ತ ತಾಮನವಿಲ್ಲದೆ ಅದೃಶದಿಂದಲೇ ಬಾರೆ ಹೋಗುವ ತಾಮನವಿಲ್ಲದೆ ಅದೃಶದಿಂದಲೇ ಬಾವಿನಿಯರು ತಿರುಳಿದ ಇಂದು ವಸನೆಯರ ಕಂಡವ ಕಾಣದೆ ಸಿಂಧು ವಸನದಿ ಶತುಮಂದಿ ಒಂದು ತಮಿಳದಿ ನೊಂದು ಚೇಷ್ಟಿದ ನಮದಿ ಹಲಕೋ ಅನುಗರದಿ. ನನಗೂ ಅವಳಲ್ಲಿ ಇಷ್ಟವಾಗಿದೆ. ಅವಳಿಗೂ ನನ್ನ ಮೇಲೆ ಮನಸ್ಸಿದೆ. ಕೊಳ್ಳಬೇಕೆಂಬ ಕುರಿತ ಅವಳಲ್ಲಿದ್ದರೂ ಜೊತೆಯಲ್ಲಿದ್ದ ಹೆಣ್ಮಕ್ಕಳೆಲ್ಲ ಬಲವಂತವಾಗಿ ಅವಳನ್ನು ಹೇಳ್ಕೊಂಡು ಹೋದ್ರು. ಮೊದಲಿಗೆ ಮೇಲೆ ಭೂಮಿ ಬಿಟ್ಟರು ಮೇಲೆ ಹಾರಿತು. ಈ ಲೋಕದವಳಲ್ಲ ಎನ್ನುವುದು ಸ್ಪಷ್ಟ. ಜೊತೆಗೆ ಇನ್ನೊಂದು ಚಿಂತನೆ ನನ್ನದು. ತಿರುಗಾಟಕ್ಕೆ ಹೋಗುವುದು ಗಂಡ ಇರಲಿ ಹೆಣ್ಣೆ ಇರಲಿ, ಒಬ್ಬೊಬ್ಬರೇ ಹೋಗ್ಬೇಕು. ಜೊತೆಗೆ ಯಾರ್ಯಾರನ್ನೆಲ್ಲ ಕರ್ಕೊಂಡು ತಗಲಿಸುವುದು ನನಗೆ ಬೇಕು. ಪ್ರೇಮ ಜ್ವಾಲೆಯನ್ನು ನನ್ನ ಎದೆಯಲ್ಲಿ ತಣ್ಣುರಿಯಾಗಿ ಹತ್ತಿದ್ದಾಳೆ. ಅವಳನ್ನು ಪಡೆದೇಕೆ ಒಂದು ಕಾಲದಲ್ಲಿ ನನ್ನಿಂದ ಪ್ರಾಣದಾನವನ್ನು ಬೆಳೆದಂತಹ ರಕ್ತಕೇಶಿ ಮಾಯಾವಿ ಅವಳನ್ನೇ ಕರೆದು ಇವಳನ್ನು ತುರುಳೆ ಹತ್ತಿರಗೆ ಬರುತ್ತಿರುವ ಪುರಿಯ ಕಾಣುತ್ತ ಸಖಿ ಹಿಂದೆಂದಳು ಬಾರಿತ್ತ ಸಖಿಗೆ ಬೇಳು ಬಾರಿತ್ತ ಸಖಿಗೆ ಬೇಳು ಬರುವ ರತ್ನರಿಯಾರವಳು ಬೇಡು ಬರುವ ರತ್ನನಾರಿ ಯಾರವಳು ಬೇಡು. ದಾರಿಣಿ ತೊರೆದತಿ ದೂರ ಇರುವ ದಾರಿಣಿ ತೊರೆದತಿ ದೂರ ಇರುವ ನಮ್ಮ ಊರಿಗೆ ಬರುವಳೆ ಬೆಳಲೆ ಬಾರೆ ಬಾರಿತ ಬಗೆಯ ಬೆಳು ಬರುವ ರತನಾರಿಯರವಳು ಬೇಡು ಬಾರಿತ ಬಗೆಯ ಬೇಡು ನೋಡಿದ್ದೀರಾ ಅಂಗಡಿಯಲ್ಲಿ ಯಾರೋ ಒಬ್ರು ಮುದುಕಿ ಅಂಗಡಿಯಲ್ಲಿ ಈ ಕಡೆ
ಸಂಸ್ಕಾರ ಉಂಟಾ? ಅವು ಕೈ ಹಾಕ್ತ ನನಗೆ. ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕಿತ್ತು. ನನ್ನಷ್ಟು ಚಂದದವ್ರು ಯಾರು ನೋಡಲಿಲ್ಲ ಅವ. ಒಳ್ಳೆ ಕೈ ಹಾಕ್ತ. ಅವ್ರು ನೋಡುವಂಥದ್ದೇ. ಹಾಗಿರುವಾಗ ನೋಡಿದ್ದೇನೆ. ಓ ಆ ಕಡೆಯಲ್ಲಿ ಯಾವುದೋ ಒಂದು ಮುದುಕಿ ಆ ಕಡೆಯಿಂದ ಈ ಕಡೆಗೆ ಆ ಕಡೆಗೆ ಸಂಚರಿಸುತ್ತಾ ಇದ್ದಾಳೆ. ನಮ್ಮ ಲೋಕದಲ್ಲಿ ಅಲ್ಲ ಎಂದು ಸ್ಪಷ್ಟವಾಗಿ ಗೊತ್ತಾಯಿತು. ಅವಳನ್ನು ನೋಡುವಾಗ ಅದರ ಅದು ಅರ್ಥ ಆಗ್ಲಿಲ್ಲ. ಹೌದಲ್ಲ? ಹಾಗಿರುವಾಗ ಅವಳ ಕುರಿತಾಗಿ ವಿಚಾರ ಮಾಡ್ಬೇಕು ಅಂತ ಆದ್ರೆ ನೀನೇ ಹೋಗಿ ಅವಳನ್ನು ಕರೆತಾ ನಾನೆಲ್ಲಿ ಪರಿಯನ್ನ ಹೇಳ್ಬೋದು. ಅಜ್ಜಿ ಓ ಅಜ್ಜಿ ಅಜ್ಜಿ ಓಯ್ ನಾನು ಈ ಕಡೆ ಚಪ್ಪಾಳೆ ತಟ್ಟಿದ್ದೀನ ನಾನೇ ಬುದ್ಧಿ ಇಲ್ವಾ ನಿನಗೆ? ಯಾಕೆ ಚಪ್ಪಾಳೆ ತಟ್ಟಿದಾಗೆಲ್ಲ ತಿರುಗಿ ನೋಡು ವಯಸ್ಸು ಕಳೆದೋಯ್ತು ನಮ್ಗೆ. ಅಜ್ಜಿ ಇಲ್ಲಿ ಬಾ ಮೇಲ್ಗಡೆ ಬಾ ಗಟ್ಟಿ ಉಂಟು ಬಾ ಹಾಗತ್ತಿರ್ಬೇಕಲ್ಲ. ಮಗ ಅಜ್ಜಿ ಅದಕ್ಕೆ ಬಾರಿತ್ತ ಕೇಳಿದವ ಇದ್ದೊತ್ತಿ ಬಂದಾಯ್ತವ. ಹತ್ತಿರ ಬಂದಾಯ್ತು ನಾಳೆ ಹೌದಾ ಅಜ್ಜಿ ನಾನು ಕೇಳಿದದ್ದು ಚಪ್ಪಾಳೆ ತಟ್ಟಿದ್ನಿಲ್ಲ. ಯಾರಿಗೆ ಯಾರು ಚಪ್ಪಾಳೆ ತಟ್ಟಬೇಕು ಅಂತ ಉಂಟು ಮಗ. ಹಾ. ನೋಡಿ ಚಪ್ಪಾಳೆ ತಟ್ಟಬೇಕು. ಅಲ್ಲ ನಾನು ಅಷ್ಟು ಮಾಡಿ ನೀನು ಕೇಳ್ತಿಲ್ವಲ್ಲ. ಹೌದಲ್ಲ, ನನಗೆ ಈಗ ಅಂಗಡಿ ದೂರ ಅಲ್ಲ ಹೆಂಗ್ ಹತ್ತಿರದಲ್ಲಿ? ಅಲ್ಲ ಇದು ಅದಾ? ಆ ಮಗ ಅಜ್ಜಿ ದಾರಿಯಲ್ಲಿ ಹೋಗ್ತಿದ್ದು ನನ್ನನ್ನು ಹಿಡ್ಕೊಂಡು ಬಂದೆ. ಗೋಳಿ ಮರಿಯ ನಾನು ಅಲ್ಲ ನಿನ್ನನ್ನು ಇಲ್ಲೇ ಕರೆದದ್ದು ಕರ್ತದ್ದು ಹೌದು ಮಗ. ಇದು ನೀನ್ ಹೆಸರು ಎಂತದೆ? ನನ್ನ ಹೆಸರು ಶೈಲಜ. ಯಾವ ಅಜ್ಜ? ಶೈಲಜ ಅಂತ ಹೇಳಿದ್ದು. ಜಲಜವ ಅಂದ್ರೆ ಹಂಗಿದ್ದೆ. ಇಲ್ಲ ಮದುವೆ ಆಗಿದ್ದೇನೆ. ಅಜ್ಜಿ ವಾ ಮದುವೆ ಆಗಿಲ್ಲ ಅಜ್ಜಿ. ಆಗಿಲ್ಲ ನೋಡ್ರೆ ಆಗುವಂಗೆ ಕಾಣುವುದಿಲ್ಲ ಬಿಡು. ಅಲ್ಲ ಆದಂಗೆ ಕಾಣುವುದಿಲ್ಲ. ಇದು ಮಕ್ಕಳಷ್ಟೇ. ಏನು ಅಜ್ಜಿ? ಅಯ್ಯೋ ಏನು? ಮದುವೆ ಆಗದೆ ಮಕ್ಕಳು ಆಗ್ತದಾ? ನೀವು ಊರಿನ ಹೆಣ್ಣು ಮಕ್ಕಳೆಲ್ಲ ಉದ್ಧಾರ ಆದ್ರು ನೀವೊಬ್ರು ಉದ್ಧಾರ ಆಗುದಿಲ್ಲ ನೋಡಿ. ಯಾಕಜ್ಜಿ ಶಾಪಕ್ಕೆ? ಒಂದು ದಿನ ಮಾಡುವ ಅಡಿಗೆಯ ತರಕಾರಿಯನ್ನೇ ಪರೀಕ್ಷಿಸಿ ತರ್ತಾರೆ. ಹೌದಾ? ಈ ಮಕ್ಕಳಾಗುದಲ್ಲ ದೇವರು ಕೊಡುವ ವರ ಅಲ್ವಾ? ಅದಕ್ಕೆ ಮದುವೆ ಆದ್ರೆ ಏನೋ ಆದ್ರೆ ಹೋದ್ರೆ ಇನ್ನಾದ್ರೂ ಆ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದಿಗ್ವಿಜಯಿ. ತೊಂದ್ರೆ ಇಲ್ಲ ಅಜ್ಜಿ, ಕರ್ತದ್ದು ನಾನೇ. ಹಾ. ನನ್ನ ಅಮ್ಮ ನಿನ್ ಕರಿತಾ ಇದ್ದಾರೆ. ಅವಳಿಗೆ ಅಡಿಕೆ ಬಿಡ್ಲಿಕ್ಕೆ ಯಾರು ಸಿಕ್ಕಿಲ್ಲ. ಅಲ್ಲಿ ಇನ್ನಷ್ಟು ವಯಸ್ಸಾಗ್ಲಿಲ್ಲ ಹಾ. ಅಂತ ಹೇಳಿ ನಾನು ಒಡತ್ತೆ ಅಂತ ಹೇಳಿದ್ದು. ಹಾಕಿದವಳು. ಹೌದು. ಎಲ್ಲಿದ್ದಾರ ಮಗ? ಅಜ್ಜಿ ಹಿಂದ್ಗಡೆ ನೋಡು ಅಲ್ಲಿ. ಏನು ಆ ಕಡೆ ಅಲ್ಲಿ ಅವ್ರ ಹತ್ರ ಯಾಕೆ ಹೋಗೋದು? ನಿನ್ನ ಅಮ್ಮನ ಮೀಸು ಉಂಟಲ್ಲ ಅವ್ರಾ? ಅಯ್ಯೋ ಅಜ್ಜಿ ಅವರಲ್ಲ. ಅಪ್ಪಯ್ಯನವರು. ವರ್ಷದ ಪ್ರಾಯದ ಅಪ್ಪಯ್ಯ ಏನು ಹೇಳಿದ್ರು? ಹಾಗಲ್ಲ ನಾನು ಹೇಳಿದ್ದು ಹಿಂದ್ಗಡೆ ಅಂತ. ಮುಕ್ಕಿ ಕಣ್ಣು ಹೋಯ್ತೇನು ಜಬ್ಬ ಯಾರು ಹುಡುಗಿ ಯಾರು ಹೌದಾ? ಹಾಗಾದ್ರೆ ಕಣ್ಣಿಗೆ ಎಷ್ಟು ವರ್ಷ ಆಯ್ತು? ಹಾಗಲ್ಲ ನಾನು ಹೇಳಿದ್ದು ಹಿಂದ್ಗಡೆ ನೋಡು ಅಂತ ಹೇಳಿದ್ದು ಅಲ್ಲಿ. ಓ ಅಜ್ಜಿ ಹೀಗೆ ಬನ್ನಿ ಅಜ್ಜಿ ನಿಮಗಾಗಿರುವಂತ ಆಸನದ ಮೇಲೆ ಕೂತ್ಕೊಳ್ಳಿ. ಕಾದಿನ ಆಸನ ಅಜ್ಜಿ, ಕಾದಿನ ಆಸನ. ಅಡಿ ಬೆಂಕಿ ಹಾಕಿದ್ದೆ ಮೇಲೆ ಹಾಸನ ಕಾಯಿಗೆ. ಅದು ಹಾಗಲ್ಲ, ನಿಮಗಾಗಿ ಪ್ರತ್ಯೇಕವಾದ ವಿಶೇಷ ಆಸನ. ಆಸನ ಮೇಲೆ ಕೂತ್ಕೊಳ್ಳಿ. ಅಲ್ಲ ಅದು ಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ ಹೋದ್ರೆ ನನ್ನ ಕ್ಲಿಷ್ಟ ಭಾಗವನ್ನು ಇಟ್ಟಾಗ ಕ್ಲಿಷ್ಟ ಭಾಗ ನಿಮ್ಮದು ಹಾಗೆ ಆಯ್ತು. ಈಗ ಪ್ರಸ್ತುತ ಭಾಗ ನಿಮ್ಮದು ಅಪಾಯ ಏನಾದ್ರು ಹೇಳು. ಅದಿಟ್ಟಾಗ ಹಾಸನ ಹಿಂದಾಯ್ತು, ಕೂತ್ಕೊಂಡದ್ದು ಮುಂದಾಯ್ತು. ಹೌದಾ? ಈಗ ಸರಿ ನೋಡಿ ಕೂತ್ಕೊಳ್ಳಿ. ಮೇಲೆ ಆಸನ ಮೇಲೆ ಕೂತ್ಕೊಳ್ಳಿ. ಮೇಲೆ ಅಂತ ಹೇಳಿ ಹಿಂದೆಲ್ಲ ಹೋಗ್ಬೇಡಿ. ಹೌದಾ? ಬಸವಳಿಗ ಬರುತ್ತೇನೆ ಯಾರು ಅಸುರಿಗ ಸುರಸತಿಯೋ ಊರಗರ ಶಶಿ ಮುಗಿಯೋ ಊರಗರ ಶಶಿ ಮುಗಿಯೋ ಬಂದಿಪ್ಪ ಕಾರ್ಯಗಳೇನು ವಸುಮತಿಯ ಮಾನವರಿಲ್ಲಿಗೆ ಮಿಸುಕಲರಿಯರು ಸುಳ್ಳು ಸುಳ್ಳು ಹೇಳ್ತಾರೆ ಅವರು.
ವಸುಮತಿಯ ಮಾನವರೇ ಮಿಸ್ ಕಾಲ್ ಹೊಡಿತಾರೆ. ಧರ್ಮಾರ್ಥಲ್ಲ ಸುಖಲರಿಯರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ವಸುಮತಿಯ ಮಾನವರಿಲ್ಲಿಗೆ ಮಿಸುಕಲರಿಯರು ಏನೇಳ ವಸುಮತಿಯ ಮಾನವರಿಲ್ಲಿಗೆ ಮಿಸುಕಲರಿಯರು ಸರ್ವ ವಿಸ್ತರ ವಿಷಯಗಳ ವಿವರಿಸನೆ ಬಸವಡಿತ ಬಲು ಗೊದ್ದೆ ನೀನ್ಯಾರು ನೀನ್ಯಾರೇ ಇನ್ನು ಸ್ವರದಲ್ಲೇ ನಿಮ್ಮ ಸುದ್ದಿಗೆ ನಾವು ಕೇಳಿಸಿ. ಅಜ್ಜಿ ಊರಿನಲ್ಲಿ ಬರುವಂತ ನಿಮ್ಮನ್ನ ಕರೆ ತಂದು ಕುಳಿಸಿದವಳು ನಾನೇ ಇದ್ದೇನೆ. ನಾನು ಕೂತ್ಕೊಂಡದೊಂದು ಗೊತ್ತುಂಟು, ಕರೆ ಸಿಗ್ಲಿಲ್ಲ. ಯಾವುದು ಕರೆ ತಂದಲ್ಲ ನಿಮ್ಮನ್ನ ಅವಳಲ್ಲಿ ಹೇಳಿ ಇಲ್ಲಿವರೆಗೆ ಕರೆದುಕೊಂಡು ಬಂದು ನಾ ಪಕ್ಕದಲ್ಲಿ ನೋಡ್ರೆ ಕರೆ ಇಟ್ಟಿದ್ದೆ ನೋಡಿ. ನಿಮ್ಮನ್ನ ನೋಡುವಾಗ ಗೊತ್ತಾಯ್ತು ಅಜ್ಜಿ ಬಸವಳಿದ. ಹೌದಾ? ಈಗ ಪೂರ ಬಳ್ದೋಯ್ತು. ಯಾವುದು ಬಸ ಅದಲ್ಲ ಬಸವಳಿದ ಆಯಾಸಗೊಂಡ ದಗದಂತ ನಿಮ್ಮನ್ನ ನೋಡುವಾಗ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ. ಅಜ್ಜಿ ಕುಡಿಯೋದಕ್ಕೆ ಏನು ಮತ್ತೆ ಮಾತು ಮುಗಿಸ್ತೀನಿ. ಹೌದಾ? ನಿಮ್ಮನ್ನ ನೋಡುವಾಗ ಒಂದು ಪ್ರಶ್ನೆ ಅನ್ನೋದು ಉದ್ಭವ ಆಗ್ತಾ ಉಂಟು. ಅದು ವಿಮರ್ಶಾತ್ಮಕರ ಬುದ್ಧಿಗುಣ ಅಲ್ವಾ ಅಂತ ಹೇಳಿದ್ರೆ ವಿಮರ್ಶಾತ್ಮಕರಿಗೆ ಬರುದು. ಹಾಗೆ ನಾವು ವಿಮರ್ಶೆ ಮಾಡುವ ಅಂತ ಹೇಳುದಾ? ಇರ್ಲಿ ಅಂತೆ. ಈಗ ನಿಮ್ಮನ್ನ ನೋಡುವಾಗ ಒಂದು ಪ್ರಶ್ನೆಯನ್ನು ಹುಟ್ಟಿಕೊಡ್ತಾ ಉಂಟು. ನಿಮ್ಮನ್ನ ನೋಡುವಾಗ ಅಜ್ಜಿ ರಕ್ಕಸಿ 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 ದೊಣ್ಣೆ ತಗೊಂಡ್ರ ದೊಣ್ಣೆ ನಾನು ನೋಡಿದ್ರೆ ರಕ್ಕಸಿ ಅಂತ ಹೇಳಿದ್ರೆ ಅವಳು ದೊಡ್ಡ ಹಿಡಿತಿಲ್ಲ. ನಾನು ರಕ್ಕಸಿ ಅಂತ ಹೇಳಿದ್ರೆ ಅವಳಿಗೆ ಯಾವ್ದಂತ ಗೊತ್ತಾಗಲ್ಲ. ರಾಕ್ಷಸಿ ಅಲ್ಲ ಅಂತ. ರಕ್ಕಸಿ ಅಲ್ವಾ? ಹಾಗಿದ್ರೆ ಸುರಸತಿ ನೀನಬಹುದೇ? ದೇವಲೋಕದ ಅಪಸ್ವರರು ಅಪಸ್ವರ ಇರಲ್ಲ, ಅಪ್ಸರ ಇರಲಿ. ನಮ್ಗೆ ಊರ್ವಶಿ ಮೇನಕ್ಕೆ ಮಂಜು ಮಾಲಿನಿ ಆಂಬುಲೆನ್ಸ್ ಆಲಪುರುಷ ಕಥಾಚಿ ಅವ್ರು ಯಾರು ನೀನು ಅಲ್ಲ. ಅವರು ಅನ್ಯ ವಿಷಯ. ಬಿಟ್ಟಕೊಂಡು ಬಿಟ್ಟ ಹಾಗೆ ನಟ್ಟ ದೃಷ್ಟಿಯಿಂದ ನೋಡುವರು. ಹಾಗಿದ್ರೆ ನೀನು ಅಲ್ಲ ಅಂತ ಆಯ್ತು. ಅಜ್ಜಿ ಹಾವು 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 ನಿಮ್ಗೆ ಗೊತ್ತಿಲ್ಲ ಆ ಹಾವು ಒಂದೊಂದು ಅಪಾಯ ಮಾಡ್ತದೆ ಅಷ್ಟಿಷ್ಟಲ್ಲ. ಯಾಕೆ? ಹೀಗಿತ್ತು ಒಂದು ದೊಣ್ಣೆ ಕಡೆ ಆ ಹಾವು ಬಂದ ತಕ್ಷಣ ಆ ಹಾವಿನ ಮಂಡೆ ಮೇಲೆ ಒಂದು ಬಿಡಿ ಬಿಟ್ಟು 15 ಮತ್ತು ಮಂಡೆ ತುದಿಲ್ಲ ನಿಮಗೆ ಅನುಭವ ಉಂಟು, ನನಗೆ ಗೊತ್ತಿಲ್ಲ ಬಿಡಿ. ಮಂಡೆಗೆ ಇಟ್ಕೊಡ್ತೀನಿ ಅಲ್ವಾ? ಹಾಗಿರುವಾಗ ನಾನು ಹಾವು ಅಂತ ಹೇಳುದು ಕೆಳಗಿನ ಲೋಕ, ನಾಗಲೋಕ. ನಾಗಕನ್ನಿಕೆ ನೀನಿರಬಹುದೇ? ಗುರು ಕಣ್ಣಿಗೆ ಉರಗ ಕನ್ನಿಕೆ ಎರಡು ಒಂದೇ. ಎಂತದಾಗ ಸೊಂಟದಿಂದ ಕೆಳಗೆ ಹಾವಿನ ಆಕೃತಿ ಇದ್ರೆ ಉರಗ ಕಣ್ಣಿಕೆ, ಉರಗ ಕನ್ನಿಕೆ. ಬೆರಳು ತುದಿಗೆ ಇಷ್ಟಿಟ್ಟು ಉಗುರು ಬಿಟ್ಟರೆ ಉಗುರು ಕಣ್ಣಿಕೆ. ಹಾಗಿದ್ರೆ ಎರಡೂ ನೀವು ಅಲ್ಲ ಅಂತ ಆಯ್ತು. ಹಾಗಿರುವಾಗ ನೀವು ಯಾರಿರಬಹುದು? ಬೇರೆ ಹಾವು ಗೊತ್ತಾಯ್ತು. ಭೂಲೋಕದಲ್ಲಿ ಇರಬಹುದಾ? ಸುಮತಿಯ ಮಾನವರಿಗೆ ಮಿಸುಕಲರಿಯರು ಕಲಿಬೇಕಮ್ಮ. ಎಂತದು? ಹುಟ್ಟಿದ ಮೇಲೆ ಸಾಯುವವರೆಗೂ ಕಲಿಯಬೇಕು ಅಂತ. ಅದೇ ವಸುಮತಿಯ ಮಾನವರೇ ಮಿಸ್ ಕಾಲ್ ಆಗಿರ್ತವೆ. ಈ ಮಿಸ್ ಕಾಲ್ ಅಂದ್ರೆ ಏನು? ಬಂದದ್ದು ಗೊತ್ತಾಗ್ತದೆ, ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ನೀವು ಎಂತ ಹೇಳುತ್ತೀರಿ? ಮಿಸುಕಲರಿಯರು ಸುಡುವುದಕ್ಕೂ ಸಾಧ್ಯವಿಲ್ಲ. ಬಂದದ್ದು ಕಾಣ್ತದೆ, ಒಳಗೆ ಬಂದದ್ದು ಗೊತ್ತಾಗುವುದಿಲ್ಲ. ಬಂದರೂ ಪುಣ್ಯ ಸಂಚಯದಿಂದ ಬರಬಹುದು. ಶಶರೀರಿಯಾಗಿ ಬರುವುದಕ್ಕೆ ಸಾಧ್ಯ ಉಂಟು. ಅಂದ್ರೆ ಮಾಂಸಾಹಾರಿಗಳಂತೆ ಬರ್ಲಿಕ್ಕೆ ಆಗ್ತದಾ? ಹಾಗಲ್ಲ, ದೇಹವನ್ನು ಹೊಂದಿ ಬರುವುದಕ್ಕೆ ಸಾಧ್ಯ ಉಂಟು ಪುಣ್ಯ ಸಂಚಯದಿಂದ. ಹಾಗಿರುವಾಗ ನೀವು ಯಾರಿರಬಹುದು? ಮುಂದೆ ಎಲ್ಲಿಗೆ ಹೋಗುವರು? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ನಿಮ್ಮ ಪ್ರವಾರ ವಿವರವನ್ನು ಹೇಳಿದ್ರೆ ತಿಳಿದುಕೊಳ್ಳುವ ಆಸೆ ನನಗುಂಟು. ನನ್ನ ತಲೆ ತಿಂದಾಕಿದ್ದೇನೆ. ಎಂತದು? ನನಗೆ ನಾಯಲ್ಲಿ ಬಂದೆ ಅಂತ ಗೊತ್ತಾಗಿದೆ. ಅಯ್ಯೋ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಇದು ಗಂಧರ್ವ ಲೋಕ. ಹೌದನೇ? ಹೌದು. ನೀ ಯಾರೇ? ನಾನು ಇಲ್ಲಿ ಅಧಿಕಾರಿಗೆ ಮಗಳು. ಅಂದ್ರೆ ಇಲ್ಲಿ ಅಧಿಕಾರಿ ಮಹೋದರಾಖ್ಯ ಅವನ ಮಗಳು ಚಿತ್ರಾಕ್ಷಿ. ಮೊದಲೆರಡು ಸತ್ತೋಗ್ತಿದ್ಯಾ? ದೇವರೇ ಎಂತದ್ದು? ನೀ ಸಣ್ಣಗಿರುವಾಗ ಎಷ್ಟು ಸಲ ನಾನು ಸೀರೆ ಮದ್ದೆ ಮಾಡಿದ್ದೇನೆ ಅಂತ ಅಂದ್ರೆ ಆಡಿಸುವಾಗ. ಹೌದು. ನಾವೇನು ಸೀರೆ ಮತ್ತೆ ಮಾಡುದು ಹೇಗದು? ಅದಕ್ಕೆ ವಿಮರ್ಶಾತ್ಮಕ ಹೌದಾ? ಹಾಗೆ ಒಂದು ನಿನ್ನ ಆರಿಸಿ ಬೆಳೆಸೋರು ಮಗ. ಈಗ ಅಪ್ಪ ಎಂತ ಮಾಡ್ಕೊಂಡಿದ್ದೆ? ಈ ಅಧಿಕಾರದಲ್ಲಿ ಇದ್ದಾರೆ. ಮತ್ತೆ ಹೌದು. ಮತ್ತೆ ನಮ್ಮನೆ ಪಕ್ಕದಲ್ಲಿ ಗೂಡಂಗಡಿ ಖಂಡಿತ ಯಾರು? ದಾಮೋದರ ಅಚ್ಯುತ ಶಾಂತಬಾನ ಮಗಳ ಯಾರ್ಯಾರ್ಯಾರು? ದಾಮೋದರ ಮಗಳು ದಾಮೋದರ ಅಚ್ಯುತ ಶಾಂತಬಾಗ. ಅವನ ಅಪ್ಪ ಗಣಪತಿ ಶಾಂತಬಾಗ. ನಿಮಗೆ ಬರುವ ಸಿಕ್ಕಿದ್ರು ಅವರು? ಹೌದಾ? ನಮ್ಮನೆ ಪಕ್ಕದಲ್ಲಿ ಒಂದೇ ವರ್ಷ ಅಂಗಡಿ ಹಾಕಿದ್ದ. ಮರುವರ್ಷ ಮಂಡ ಮಾಡ್ತಿರೋದು. ನೀವ್ ಯಾರು ಕುರಿತಾಗಿ ಹೇಳುದು?
ಅಯ್ಯೋ ಅವರಲ್ಲಿ ನೀನು ಹೇಳೋದು ಕುರಿತಾಗಿ ಅಲ್ಲ, ಮಹೋದರ ದೊಡ್ಡ ಹೊಟ್ಟೆಯ ಈ ಲೋಕದ ಅಧಿಕಾರಿ ನನ್ನ ಮಗಳ ನಿನ್ನ ಹೆಸರು ಚಿತ್ರಾಕ್ಷಿ, ಒಂದಷ್ಟು ಚಿತ್ರದಂಗೆ ಇದೆ. ಚಿತ್ರನಯನಿ, ಚಿತ್ರಲೋಚನೆ ಎನ್ನುವ ಹೇಳ್ಕೊಂಡು ಆಡ್ತಾರೆ. ನನ್ನ ಪರಿಚಯ ಬೇಕು. ನೀನ್ ಯಾರಜ್ಜಿ? ಇನ್ನು ನಿನಗೆ ಒಳ್ಳೆದೇ ಕೊಟ್ಟಿದ್ದಾಗೆ ಅದೇ ನೋಡು, ನನಗೆ ಅವಳಿಗೆ ವೈಪರೀತ್ಯ ನೋಡು. ನಾನು ಹಿಡ್ಕೊಂಡಾಗ ದೊಡ್ಡ ಸಣ್ಣ ಉದ್ದ ಕಂಡಿತ್ತು, ಅವಳು ಹಿಡ್ಕೊಂಡ ಮೇಲೆ ಎಷ್ಟು ಸಣ್ಣ ಕಂಡಿತ್ತು. ಯಾಕಂದ್ರೆ ಅವಳು ಉದ್ದ ಇದ್ದಾಳೆ. ಇದು ದೊಡ್ಡ ದೋಷ. ನೀನು ಯಾರು? ನೀವೆಂತ ಮಾಡುದು ಈಗ? ಹೆಣ್ಮಕ್ಳು ಬರೆಯತ್ತೀವಿ ಮತ್ತೆ ಸೇರಿದ್ರೆ ಅನ್ನೋದಜ್ಜಿ. ನಾನೇ ಮೇಲೆ ಬಂದಾಯ್ತು, ಸೀರೆ ಬಂದ್ರೆ ನೋಡಿದ್ರೆ ಇಲ್ಲಿ ಲೋಕಕ್ಕೆ ಬಂದದ್ದು ತಪ್ಪಾಯ್ತು, ಹೇಳ್ಬಾರ್ದು. ಇಲ್ಲಿ ಇದ್ದವರೆಲ್ಲ ಹೆಣ್ಣು ಮಕ್ಕಳು ಆ ಸೀರೆ ಎತ್ತಬಾರ್ದು ಅಂದ್ರೆ ಹೆಣ್ಮಕ್ಳಿಗೆ ಸೀರೆ ಎತ್ತಬಾರ್ದು, ಗಂಡು ಮಕ್ಕಳು ಸೀರೆ ಎತ್ತಬಾರ್ದು ಅಂತ. ಹಂಗೆ ಇಲ್ಲಿ ಮಾಡಿ ತಪ್ಪಂತಾಯ್ತು. ನಿಮ್ಗೆ ಯಾವ್ದು ಮಾಡುದು ಸರಿಯಾಗಿ? ಹೆಣ್ಮಕ್ಳು ಇರುವಾಗಲೇ ಇರ್ಬಾರ್ದು, ಹೆಣ್ಮಕ್ಳು ಇರುವಾಗಲೇ ಇರ್ಬಾರ್ದು. ಏನು ಸೀರೆಯನ್ನು ಸೀರೆ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಅಜ್ಜಿ ಹುಡುಗಕ್ಕಾಗಿರ್ತದೆ, ಎತ್ತಲಿಕ್ಕಾಗಿರ್ತದೆ. ನೀನು ಒಬ್ಬಳೇ ಇರುವಾಗ ಏನ್ ಬೇಕಾದ್ರೂ ಮಾಡು. ಈಗ ನೀ ಪರಿಚಯ ಹೇಳ್ಬೇಕಲ್ವಾ? ಅದಕ್ಕೆ ಪಾಪ ಅಷ್ಟಕ್ಕೆ ಮಾನಸಿಕ ಮಾಡ್ಕೊಂಡು ವಿಮರ್ಶಾತ್ಮಕ ಉದ್ಯಮದಲ್ಲಿ ಏನೇ ಹೇಳ್ತಾರಲ್ಲ, ಅದನ್ನು ಮಾಡ್ತಾರೆ. ಮಾಡುವ. ಅಡ್ಡಿಲ್ಲ ಅಡ್ಡಿಲ್ಲ. ಕೊಡು ಕೊಡೆ ಇದು ತಗೊಳ್ಳೋ ಕೇಳಿದೆ. ಪರಿಚಯ ಹೇಳಿ. ಕೊಡ್ಚಾಕ್ರಿ ಹೇಳಿ ಕೊಡ್ಚಾಕ್ರಿ ಹೋಗ್ಲಿಕ್ಕೆ ಹೇಳ್ಬೇಕು. ಇನ್ನು ಅವ್ರ ಪರಿಚಯ ಆಯ್ತಾ? ಹೌದು ಗೊತ್ತಾಯ್ತು. ಅವರ ನಮ್ಮೂರ ಜಗತ್ತು ಪ್ರಸಿದ್ಧ ಗಾಯಕರು. ನಿಮ್ಮೂರಲ್ಲಿ ಪ್ರಸಿದ್ಧ ಗಾಯಕರು ನಿಮ್ಮೂರಿಗೆ ಬಂದಿದೆ. ನಮ್ಮೂರಿಂದ ಭಾಷೆ ನೀವು ಊರು ಜಗತ್ತು ಪ್ರಸಿದ್ಧ ಆಗುದೇ ಎಂತ ಹೇಳಿದ್ರೆ ನಮ್ಮಲ್ಲಿನವರು ನಮ್ಮೂರಿಗೂ ಬಂದಿದ್ದು. ನಮ್ಮೂರು ಜಗತ್ ಪ್ರಸಿದ್ಧ ಗಾಯಕರು. ಊರಿರುವುದು ಜಗತ್ತಿರುವುದು. ಯಾವ್ದು ಯಾವ್ದು ಜಗತ್ತಿರುವುದು ಊರು ಒಳಗೆ. ಏನದು? ಪ್ರಜೆಗಳಿತ ರಾಜರ ಇವತ್ತಂತೆಲ್ಲ ತಿನ್ಬೇಡ. ಪ್ರಜೆಗಳಿತ ರಾಜ್ಯದ ಪ್ರಜೆಗಳ ಶುರು ಮಾಡೋದ ತಗೊಳ್ತೆ. ಎರಡು ಇರ್ಲಿ, ಇದು ಎಣ್ಣೆ ತೆಗಿತಿದ್ದಿಲ್ಲ. ಅಭಿನವ ಅಭಿನಯ ನನಗೆ ಅವರು ಕಂಠದಲ್ಲಿ ಕಟ್ಟಿ ಒಂಟು ಮೇಲೆ ವಾರಿ ವಾರಿ ಮಾಡ ಪಚಕ್ರಿ ಹಾಗಲ್ಲ, ಪ್ರೀತಿಯ ಮಿರಿದು ಸಾರದ ಮುದಿ ಪಾಲಿದು, ಸಾರದ ಮುದಿ ಪಾಲಿದು, ಲಾಲಿದು ಪಾಲಿದು. ಅಲ್ಲ ಇವ್ರು ಎಂತ ಮಾಡ್ತಾಳೆ ಇವ್ರ? ಹೇಳಿದವ್ರಲ್ವಾ ಸಾರಿಸು ಮುದುಕಿ ಸಾರಿಸು ಮುದುಕಿ. ಪ್ರೀತಿಯ ಮಿರಿದು ಸಾರದ ಮುದಿ ಪಾಲಿದು. ನೀರೇ ನವ ಶೃಂಗಾರೇ, ನೀರೆ ನವ ಶೃಂಗಾರಿ ನದಿಯಾಕಾರ ತರುವ ವಿಚಾರ. ಸರ್ವ ವಿಕಾರ ವಿಚಾರ ವಿಚಾರ ನೀರೆ ನವ ಶೃಂಗಾರಿ ನದಿಯಾಕಾರ ಸರ್ವ ವಿಚಾರ ನಿಂತನು.
ಸೇರಿದೆನು ಕಾರುಣ್ಯವೆನ್ನೊಳು ತೋರಿ ದೊರೆವಯ್ಯಾರಿ ಸೂಚಿರೆ ನೀರೇನುವ ಶೃಂಗಾರೇ ನದಿಯ ಕಾರಿದ್ದರುವ ವಿಚಾರೇ ಬಿದ್ದನು ಸೇರಿದೆನು ಕಾರುಣ್ಯವೆನ್ನೊಳು ತೋರಿ ಎಂತ ಅಭಿನಯವರ ಸೇರಿದನು ಕಾರುಣ್ಯ ಎನ್ನೊಳು ತೋರಿ ಪೊರೆ ವಯ್ಯಾರಿ ವಯ್ಯಾರಿ ಅಡಿ ವಯ್ಯಾರಿ ಅಡಿ ವಯ್ಯ ಹೊಸ ವಯ್ಯಾರಿ ಹೊಸ ವಯ್ಯಾರಿ ಹೊಸ ವಯ್ಯಾರಿ ಹೊಸ ವಯ್ಯಾರಿ ಹೊಸ ವಯ್ಯಾರಿ ಕಾರುಣ್ಯವೆನ್ನು ತೋರಿ ಪೊರೆವಯ್ಯಾರಿ ಸುತ್ತಿರವಾರಿ ಜಾಮಿ ಆಲಿಯದು ಪ್ರೀತಿಯ ನೆನೆದು ಸಾರದ ಮೂಗಿ ಪಾಲಿದು ದೀಗಲಿಂದ ತಾಗಲಿಂದ ದೀಗಲಿಂದ ದೀಗಲಿಂದ ತಾಗಲಿಂದ ದೀಗಲಿಂದ 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 ದೀಗಲಿ ತಿಕ್ಕಡಿ 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 ನೀರನವ ಶೃಂಗಾರ ರತಿಯಾಗಾರ ಬರುವ ವಿಚಾರ ನಿನ್ನನು ಸೇರಿದೆನು ಕಾರುಣ್ಯವನ್ನು ತೋರಿ ಪೊರೆ ವಯ್ಯಾರಿ ಸುರುಚಿ ವಾರಿ ಗಮನಿಲಾರದು ಪ್ರೀತಿಯ ಬಿರುದು ಸಾರದು ಮುಗಿ ಪಾಲಿದು ಅದು ಹರಿವಾಣ ನರ್ತನ ಯಾರದು ನಂದು ಒಂದು ಏಣಿ ತಗೋ ಏಣಿ ಹಾ ಹರಿವಾಣ ಆಗ್ತಿತ್ತು ಹಿಡ್ಕೊ ನೋಡುವ ಹಾ ಕುಲದೇವಿ ಮೀನಾಕ್ಷಿ ಪೊರೆಯಮ್ಮನು ಕುಲದೇವಿ ಮೀನಾಕ್ಷಿ ಪೊರೆಯಮ್ಮನು ಸಲಯನ್ನನು ನೀ ಪೊರೆಯನ್ನನು ಅದಕ್ಕೆ ಹೇಳುದು ಮಾಡುವವರೇ ಮಾಡ್ಬೇಕಿದ್ದಲ್ಲ ಇದೆಂತ ನೀವು ಮಾಡುದು ಅಜ್ಜ ಹರಿವಾಣ ತೆಳ್ಳಗಾಗಿದ್ದೆ ನೀರೇನವ ಶೃಂಗಾರೆ ರತಿಯ ಕಾರೆ ಸರ್ವ ವಿಚಾರೆ ನಿನ್ನನು ಇದೆಂತದು ಇದೆಂತದು ಇದು ಕೊಡಪಾನ ನರ್ತನ ಎಷ್ಟು ಮೂರು ಒಂದಿದೆ ಹಾ ಮೂರಾ ಈಗ ಹೊಚ್ಚಿ ಮೇಲೆ ಶಿಲೆಯಳು ಕಲೆಯರಳಿ ಶಿವನಾದೆಯಾಳೆ ಶಿಲೆಯಳು ಕಲೆಯರಳಿ ನೆಲೆಯಾದೆಯ ಶಿವನಾದೆಯ ಆಗಿದ್ದರೆ ಯಾಕೆ ಮತ್ತೆ ಅದು ಕೊಡಪಾನ ತಿರ್ಸಿಟ್ಕೊಳ್ಬೇಕಾಗಿತ್ತು ಅದು ಪ್ರಚಾರ ಬೇರೆಯವರಿಗೆ ಉಂಟು ಈಗ ಬಾರ ಸರಸಗು ಬಾರ ನೀರೇನವ ಶೃಂಗಾರೆ ರತಿಯಾಗಾರ ಸರ್ವ ವಿಚಾರೆ ನಿನ್ನನು ಸೇರಿದೆನು ಕಾರುಣ್ಯವೆಂದು ತೋರಿ ಪೊರೆವಯ್ಯಾರಿ ಗಾಳಿ ಹಾಕ್ಬೇಡ ಗಾಳಿ ಹಾಕ್ಬೇಡ ನೋಡಿ ಹಿಂದಿ ತೊಳಿ ಗೊತ್ತಾಯ್ತು ನಿನಗೆ ಗೊತ್ತಾಗ್ಲಿಲ್ಲ ಯಾವತ್ತು
ಗಾಳಿ ಹೋಗ್ತಾ ಇರುವಾಗ ಮುಂದೆ ಗಾಳಿ ಹಾಕ್ಬಾರ್ದು. ಹೌದಾ ಸಾವರಿಸಿಗಳು ಇನ್ನು ಅದೇ ಮಾಡುದು ಮಗ. ನಾ ಯಾರು ಅಂತ ಕೇಳಿದೆ, ನಿಮ್ಮ ಪರಿಚಯವನ್ನ ಹೇಳಿದ್ರೆ ಕೇಳುವ ಆಸೆ. ಹೇಳ್ತೆ ಕೇಳು. ಹೇಳಿ ಹೇಳಿ. ನೀನ್ ಕೇಳ್ಕೊಂಡಾಗ ನಾವು ಹತ್ತು ಯಾರು ಅಲ್ಲ, ಭೂಲೋಕದವರು. ಹೌದಾ ಅಜ್ಜಿ? ಅಷ್ಟು ಕೆಳಗಿದ್ದವಳು ಇಷ್ಟು ಮೇಲೆ ಆಗ್ತದೆ. ಭೂಲೋಕದವರು ಸಶರೀರಿಗಳಾಗಿ ಬರ್ಲಿಕ್ಕೆ ಆಗ್ತದೆ ಯಾರಿಗೆ? ಯಾರಿಗೆ? ಕಲಾವಿದರಿಗೆ ಮಾತ್ರ ಆಗ್ತದೆ. ಕಲಾವಿದರಿಗ? ಹೌದು. ಅದೇಗೆ? ಯಾರ್ಯಾರು ತಿಳಿದೋತಾವ ನನ್ನ ಜೀವ ತಿನ್ಲಿಕ್ಕೆ ಯಾರ್ಯಾರು ಉಪಯೋಗ ಹೌದಾ? ಎಲ್ಲಿಂದಲೋ ಎಲ್ಲಿಗೂ ಹೋಗ್ಬೇಕು. ನಿಮ್ಮ ನಾದ ಮಾಡುದು ಎರಡು ಮೂರು ಅವ್ನಿಗೆ ಎರಡು ಮೂರಕ್ಕೆ ಹೋಗ್ತಾನೆ, ನಮ್ಗೆ ಸಾಯ್ಬೇಕಲ್ಲ. ಹಾಗೆ ಅವ್ರು ಕೇಳಿದ್ರೆ ಮತ್ತೆ ಇನ್ನೊಂದು ಹೇಳ್ತಾರೆ. ಹಾಗೆ ನಾನು ನಾಟ್ಯ ಕಲಾವಿದ. ನಾಟಕ ಆಗಿದೆ, ನೀವು ನೋಡಿದ್ರೆ ಗೊತ್ತಾಗ್ತದೆ. ಭೂಲೋಕದಲ್ಲಿ ಎಷ್ಟು ನಾಟ್ಯದ ಪ್ರಾಕಾರ ಕೊಡಲಿಲ್ಲ. ಹರಿವಾಣ ನಡ್ತಾರ, ಕೊಡಪಾನ ನಡ್ತಾರ, ಎರೆಹುಳ ನಡ್ತಾರ. ಅದೆಂತದ್ದು ಎರೆಹುಳ ನರ್ತನ? ಅದು ಭೂಲೋಕದಲ್ಲಿ ಕೆಸರಿಗೆ ಹೊಡೆದು ಗೊತ್ತಾಗ್ತದೆ. ಅದರಲ್ಲಿ ಎರೆಹುಳ ಉಟ್ಕೊಳ್ತದೆ. ಅದಕ್ಕೆ ಉಪ್ಪು ನೀರು ಹಾಕಿದ್ರೆ ಅಥವಾ ಕಪ್ಪಿರ್ಬೇಕು ಹಚ್ಚಿದ್ರೆ ಪಿಟ್ಕಿ 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 ಆಗ್ಬೋದು. ಯಾವ್ಯಾವ್ದು? ಇರುವೆ ಅಥವಾ ಉಪ್ಪು ನೀರು ಬಿಟ್ಟರೆ ಪಿಟ್ಕಿ ಪಿಟ್ಕಿ. ಆ ನಾಟ್ಯ ನೋಡ್ಬೇಕು. ಈಗಿನ ಭೂಲೋಕದ ಯಕ್ಷಗಾನದ ಯುವ ಪುಂಡತಾದಿ ವೇಷಗಳನ್ನು ನೋಡ್ಬೇಕು. ಹೌದಾ? ಗಜಮುಖದವರಿಗೆ ಅಂದ್ರೆ ಸಾಕು, ಶುರು ಮುಟ್ಟಕೊಂಡು ಬಂದು ಅಪ್ಪಸತ್ತ ಪುಕ್ಕದಲ್ಲೂ ಪಿಟಕಿ ಪಿಟಕಿ ಆಮೇಲೆ ಶುರು ಮುಟ್ಕ ಹೌದು. ಹಾಗೆ ನಾಟ್ಯ ಹೇಳ್ಬೇಕಿದ್ಯಾ? ಹೌದಾ? ಕೊಡಪಾನ ನಾಟ್ಯ ಹರಿವಾಣ ನಾಟ್ಯ ನೀವು ಬಂತ? ಅದು ಪ್ರಚಾರ ಬೇರೆಯವರಿಗೆ ಉಂಟು. ನನ್ನ ಹಣೆ ಬರು ಮಗ. ಈಗ ಶುರು ಮಾಡಿದ್ ನಾನು ಇದು ಕಡುದಿಲ್ಲ ಕಾಗೆ ಹೂವು ಕೊಡ್ತದೆ, ಹೋಗಿಲ್ಲ ಮೊಟ್ಟೆ ಕೊಡ್ತದೆ. ಹೌದಲ್ಲ? ಅದಕ್ಕೆ ಕೃತಿ ಚೌಡಿ ಅಂತ ಅಂತದಲ್ಲಿ ಈ ಭೂಲೋಕದಲ್ಲಿ ಶ್ರೇಷ್ಠವಾದ ಯಾವುದು? ಭರತನಾಟ್ಯ. ಅದನ್ನ ಕಂಡಿಡಿದ್ರೆ ಭರತ ಮುನಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ನಮ್ಮಿದ್ರೆ ಕರ್ಕೊಂಡು ಕೇಳ್ತೇನೆ. ಎಂತದ್ದು? ಅದು ಕಂಡಿದ್ರೆ ತಾನು ನೀವ ಭರತ ಮುನಿ ಎಂದು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಕೊಂಡಾಡ್ತಾರೆ. ಈಗ ಒಬ್ಬ ಕಲಾವಿದನಿಗೆ ಮನಸ್ಸಿನ ಒಂದು ಭಾವನೆ ಹುಟ್ಟಬೇಕಿದ್ರೆ ಒಂದು ಘಟನೆ ನಡೀಬೇಕು. ಹೌದು. ನಾನು ಒಂದಿನ ಕೊಂಕಣ ದೇಶಕ್ಕೆ ನಾಟ್ಯಕ್ಕೆ ಹೋಗಿದ್ದೆ. ಅಲ್ಲಿ 2 ಜನ ಕೊಂಕಣಿಗರು ಮಾತಾಡಲು ಕೇಳಿದ್ರು. ಒಬ್ಬ ಹಣ ಕೊಟ್ಟವ, ಮತ್ತೊಬ್ಬ ಹಣ ತಗೊಂಡ. ಆ ಕೊಟ್ಟವ ಕೇಳುದು, तू मगेल पैसे तिथे अधिक कमळ अಷ್ಟು जिमळ अಷ್ಟು जिम नमळ तक दिख कमळ तक दिन कंड तो दिख कंड ಕಡೆಗೆ ಮೊನ್ನೆ ಇವ್ರು ಕೇಳಿದ್ರು, ಇದು ತಾತ್ವಿಕದಿದ್ದ ಬಂತು. ಹೌದಾ? ಹಾಗೆ ಆ ರೀತಿ ನಾಟ್ಯವನ್ನು ಕಂಡಿದ್ದು. ಅವರು ಮಾಡುವ ಅಭಿನಯ ನೋಡಿ ಅವ್ರ ಶಬ್ದವನ್ನು ತಕೊಂಡು ವರ್ತನಕ್ಕೆ ಕಂಡಿದ್ದು. ಹೀಗೆ ನಾಟ್ಯ ಮಾಡ್ತಿದ್ದಾರೆ. ಹೀಗೆ ಆ ಚಟುವಟಿಕೆ ನನ್ನ ನೋಡ್ತಾರೆ. ಹೌದು. ಪಾಪ ಅವನು ಬೇಸರ ನೋಡ್ಲಿಕ್ಕೆ ಚಂದ ಇದ್ದ ಎಳೆ ಹುಡುಗ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಇವನಿಗೆ ನನ್ನ ಶಟ್ಗಳು ಹೋಗಿ ಬಂದು ಇಲ್ಲ ನಾನು ನೋಡುವ ಮಾತು ಸಣ್ಣ ಸಣ್ಣ ಮಾಡುದು. ಹೌದು. ನನಗದೆಲ್ಲ ರಂಗಸ್ಥಳದಲ್ಲಿ ಆಗುದಿಲ್ಲ. ಅಲ್ಲ ಆಗುದಿಲ್ಲ. ಎಲ್ಲೂ ಆಗುದಿಲ್ಲ. ನಾ ಬಣ್ಣದ ಮನೆಗೆ ಹೋದೆ. ಬಣ್ಣದ ಮನೆಗೆ ಹೋದ್ರೆ ಒಂದು ಹೂವು ಗಿಟ್ಟ ಇಟ್ಟು ಹೌದು ಅದ್ರ ಮೇಲೆ ಒಂದು ಬರ್ಕೊಂಡು ನಾನು ಅರ್ಧ ನೀನು ಅರ್ಧ 2 ಅರ್ಧ ನೀನು ನಾವಿಬ್ಬರು ಕೂಡಿ ಬಂದು ಆಗ ಹೋಗು ಎಂದು ಅಂತ ಕೈ ಕಸುಗುಟಿಯಾಗಿ ಮನೆಗೆ ಹೋದ. ಅಲ್ಲೂ ಇದ್ದ. ಅಲ್ಲಿದ್ದ ನಾನು ನೋಡ್ಕೊಂಡು ಅಪ್ಪನ ಹತ್ರ ಉಳಿಯುವ ಬೇಡುವೆನು ವರವನ್ನು ಕೊಡು ಮಗಳನ್ನು ಆತೇನಿಲ್ಲ ಅವಳ ಜೋಡಿ ಇಲ್ದಿದ್ರೆ ಹೋಗ್ತೇವೆ ಹೋಗಿ ನನ್ನ ಅಪ್ಪ ಅವನಿಗೆ ದಾಳಿ ಕೊಟ್ಟು ಮತ್ತೆ ನನ್ನ ಸೋದು ಹೋಗಿತ್ತು. ಹೌದಾ? ಒಳ್ಳೆ ಹುಡುಗ, ಯಾವ ವ್ಯಸನ ಇಲ್ಲ. ಹೌದಾ? ಒಳ್ಳೆ. ಹೌದು. ಜೀವನ ಒಳ್ಳೆದಾಗಿತ್ತ? ವಾರಕ್ಕೊಂದ್ಸಲ ತೆಗಿತಿದ್ದ. ವಾರಕ್ಕೊಮ್ಮೆ? ಸೋಮವಾರ ತಗೊಂಡು ಮತ್ತೆ ಮಂಗಳವಾರ ಅದು ವಾರಕ್ಕಿಂತ ಒಂದೇ ಆಗುತ್ತೆ. 3 ದಿವಸ ಆಗುದಿಲ್ಲ? ಇಲ್ಲ, ಸೋಮವಾರ ದಿವಸ ಒಂದು ದಿವಸ ಮತ್ತೆ ಬಂದಿನ ಅವರ ಮಂಗಳವಾರ ತಗೊಂಡಿದ್ದ. ಆಮೇಲೆ ಎಲ್ಲರೂ ಜೂಜ್ ಆಡಕ್ಕೆ ಹೋಗ್ತಿದ್ದ. ತಿರುಗಾಟ ಜೂಜಾಡ್ತೇನೆ. ಅದು ಎಲ್ಲ ಹೊತ್ತಲ್ಲೂ ಆಡುತ್ತಿಲ್ಲ. ಮತ್ತೆ ಆ ಎದುರು ಬದಿ ಗೂಡನ್ನು ಇವತ್ತು ಎಷ್ಟು ಬಂತು ಕೇಳ್ತಿದ್ದ. ಅಂಕಿ ಸಂಖ್ಯೆ ವ್ಯವಹಾರ ಉಂಟಾ? ತಗೊಂಡು ಹೋಗ್ತಿದ್ದ. ಬಾಗ ಸುದ್ದಿ ಹೋಗಿ ಬಿಡ್ತಿದ್ದ. ಬಾಗ ತಂದಿಲ್ಲ. ಹೌದಾ? ಹೌದೇ? ಆ ಚಟ ಬೇರೆ ಉಂಟಾ? ಕೇಳಿದೆ, ಅದೆಲ್ಲ ಕೆಟ್ಟದ್ದು ಯಾಕೆ ಮಾಡ್ತೇ ಕೇಳಿದೆ. ಅದೆಲ್ಲ ಕೆಟ್ಟದ್ದು ಸುಟ್ಟಾಗ್ತೇ ಇದ್ದೇನೆ, ನೀನು ಬೇಕಾದ್ರೆ ಒಂದು ಕಟ್ಟು ತಗೊಂಡು ಸುಟ್ಟು ಹಾಕೊಂಡ ನೀನು ಸುಟ್ಕೊಂಡು ಸಾಲ ಹೆಂಗ. ಆಮೇಲೆ ಅವನಿಂದೆಲ್ಲ ಗಂಡು ಪಡೆದೆ. ಹಾಗೆ
ಹೀಗೆ ಒಂದಿನ ಮಗು ಮನೇಲಿ ಇತ್ತು, ನಾ ತವ್ರ ಮನೆಯಿಂದ ಬರುವಾಗ ಗಂಡ ಮನೇಲಿ ಇಲ್ಲ. ಎಲ್ಲಿ ಹೋದ ಅಂತ ಹುಡುಕುವಾಗ ದೂರದಲ್ಲಿ ಗಡೆ ಹೋಗಿದ್ದ. ಪಾಪ ಇವ ಸಣ್ಣ ಮಗು ಒಂದು ಮನೇಲಿ ಉಂಟು, ಇಲ್ಲ ಅಂಗಡಿ ಗಟ್ಟೆಗೆ ಕೂತ್ಕೊಂಡು ಎಂತ ಮಾಡ್ಬೇಕು ಕೇಳಬೇಕು. ಗತಿ ಸಿಟ್ಟು ಬಂತು. ಎಂತಂದ ಗೊತ್ತು ಈಗ, ಮನೆಗೆ ಬರಲಿಲ್ಲ ಅಂತ ಬೈಬೇಡ ನೀನು, ಕಟ್ಟೆ ಮೇಲೆ ಕೂತ್ಕೊಂಡು ಬಿದ್ದು ಸಾಯ್ತೆ ನಾನು. ನಾ ಮನೆ ಬರಲಿಲ್ಲ, ನಾ ಮನೆ ಬರಲಿಲ್ಲ, ಈ ಮನೇಲಿರುವುದಿಲ್ಲ. ಗಂಡಿಲ್ಲ ಎಲ್ಲೋ ಇದ್ದು ಒಬ್ಬ ಮಗನ ಮುಖ ನೋಡ್ಕೊಂಡು ಬೋಳ್ತಿದ್ದೆ. ನೀನು ಮುಂದೆ ಬತ್ತಿ ನೋಡಿದ್ದೇನ ಈಗ ಹಲ್ಲು ಮುಂದಿದ್ದವ್ರದ್ದು ಹೊಟ್ಟೆ ಮುಂದಿದ್ದವ್ರದ್ದು ಪರಿಸ್ಥಿತಿ ಅದು. ಹಲ್ಲು ಮುಂದಿದ್ದವ್ರು ಗಣ್ಯರಾಗ್ತದೆ, ನಾ ಕೇಳ್ದಂಗೆ ಗಂಟೆ ಹೊಟ್ಟೆ ಮುಂದಿದ್ದ ಉಪವಾಸ ಬಿದ್ದು ಹೊಟ್ಟೆ ಒಂದಿನ ಚಾಪೆ ಮೇಲೆ ಮಲ್ಕೊಂಡಿದ್ದ ಮಗ ಚಾಪಿಂದ ಕೆಳಗೆ ಬಿಸತ್ತು. ಅಯ್ಯೋ, ಚಾಪಿಂದ ಕೆಳಗೆ ಬಿಸತ್ತು. ಚಾಪೆಯಿಂದ ಕೆಳಗಿದ್ದು ಸಾಯುವುದು ಹೇಗಜ್ಜಿ? ಚಾಪ ಮನುಷ್ಯನ ಮೇಲೆ ಇರ್ತದೆ, ಮನುಷ್ಯನಿತ್ತು ಮೆತ್ತಿ ಮೇಲೆ ಕೆಳಗೆ ಬಿತ್ತು. ಅಯ್ಯೋ ಪಾಪ, ತಾಳಿ ಕಟ್ಟಿದ ಮಗನನ್ನು ಕಳ್ಕೊಂಡೆ, ತಾಳಿ ಕಟ್ಟಿದ ಗಂಡನನ್ನು ಕಳ್ಕೊಂಡೆ, ಹೊಟ್ಟೆ ಮುಟ್ಟ ಮಗನನ್ನು ಕಳ್ಕೊಂಡೆ. ತೀರ್ಥಕ್ಷೇತ್ರ ಸಂಚಾರ ಕೊಟ್ಟು ಒಳ್ಳೆ ರಾಮಚೇಶ್ವರಿಯಿಂದ ಹೊರಟು ಕಾಶಿಗೆ ಬಂದೆ. ವಿಶ್ವನಾಥನ ಗರ್ಭದಲ್ಲಿ ನಿಂತ್ಕೊಂಡು ಕೈ ಮುಕ್ಕೊಂಡಿದ್ದೆ. ಪಕ್ಕನೆ ಬೆಳಕು ಬಂತು. ಅಲ್ಲ, ಅದು ದೇವರು ನಾನು ಬಿಟ್ಟು ನೋಡ್ತೇನೆ. ಇಲ್ಲಿದ್ದೇನೆ, ಯಾವ ಜನ್ಮದ ಋಣಾನು ಬಂದು ಇಲ್ಲಿ ಬಂದು ಸೇರಿದೆ. ನಿಮ್ಮ ಆಶ್ರಯ ಯೋಜನೆ ಅಡಿಯಲ್ಲಿ ನನಗೊಂದು ಆಶಯ ಸಿಗ್ತದ. ಎನ್ನುವಾಗ ತಲೆಕಾಯಿಸಿಕೊಳ್ತಾ ಇದ್ದೀರಾ? ತಲೆಬಿಸಿ ಮಾಡಿಕೊಳ್ಳುವುದು ಬೇಡ. ನಾನು ನಿಮ್ಮ ಬಾಲಿ ಆಶ್ರಯವನ್ನು ನೀಡ್ತೀನಿ. ಅದರಲ್ಲಿಯೂ ಮಾತಾಮಯ್ಯ ರೂಪವಿಕಾಂಬೆ. ಎಂತಾಯ್ತು? ಬಸವಯ್ಯ ಊಟದ ವ್ಯವಸ್ಥೆ ಎಲ್ಲ ಉಂಟು, ಬೇಕಾದಷ್ಟು ಊಟ ಮಾಡ್ಬೋದು. ಬನ್ನಿ 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 ಬನ್ನಿ. ನೀವು ಬರೋದೇ ಹೊಟ್ಟೆ ತುಂಬ ಊಟ ಅಚ್ಚೆ ಯಾವ ಕಡೆಯಲ್ಲಿ ವಾಸನೆ ಇನ್ನೂ ಕಲಿಬೇಕು. ಎಂದು ಕಳೆಯುವುದು? ವಾಸನೆ ಗ್ರಹಿಸುವ ಶಕ್ತಿ ಬಲಗೈಗಿಂತ ಎಡಗೈಗೆ ಹೆಚ್ಚು. ಅದು ಹೇಗೆ? ಇಷ್ಟೊತ್ತು ಊಟ ಮಾಡಿ ಕೈ ತೊಳಿಬಾರ್ದು, ಹೀಗೆ ಮಾಡುವುದಿಲ್ವಾ? ಹೌದು. ಅಷ್ಟಕ್ಕೆ ಈ ವಾಸನೆ ಇದು ತಕೊಂಡ್ರೆ ಇದೇ ತಪ್ಪು ವಾಸನೆ ಹೇಗಿರ್ತದೆ? ಸ್ವಲ್ಪ ವಿಶ್ರಾಂತಿ ಆಗ್ಬೇಕಲ್ಲ, ನನಗೆ ಸ್ವಲ್ಪ ನಿದ್ದೆ ಬರ್ತದೆ. ನಿದ್ದೆ ಬರ್ತದೆ. ಮಲಗಿದಾಗ ನಿದ್ದೆ ಬರುವುದಿಲ್ಲ, ಸ್ವಲ್ಪ ಸಮಯ ಕಾಯಬೇಕು. ನಿದ್ದೆ ಬರಬೇಕು ಅಂತಾದ್ರೆ ಒಂದು ಕಥೆ ಹೇಳ್ತೀರಾ? ವರ್ತಮಾನ ಕಾಲದ ರಾಜ್ಕುಮಾರ್ ಕಥೆ ಹೇಳ್ತೇನೆ. ವರ್ತಮಾನ ಕಾಲದ ರಾಜ್ಕುಮಾರ್. ನೆನಪು ನಿದ್ದೆ ಬಂತಲ್ಲ ನನಗೆ ಗೊತ್ತಾಗ್ಬೇಕು. ಅದಕ್ಕೆ ನೀ ಎಷ್ಟು ಹೂ ಹಾಕ್ಬೇಕು. ಹೂ ಹಾಕ್ಬೇಕಾ? ನೀವು ಹೂ ಹಾಕುದು ಕಥೆ ನಿಂತದೆ. ಹೌದಾ? ಹೌದಾ, ಹೇಳಿ. ಮಗ, ಭೂಲೋಕದಲ್ಲಿ ಶ್ರೇಷ್ಠವಾದ ದೇಶ ಮಾತೃ ದೇಶ. ಅಲ್ಲಿ ಚಂದ್ರಸೇನ ಜಯಸೇನ ಆಡ್ಕೊಂಡಿದ್ರು. ಚಂದ್ರಸೇನ ಹೆಂಡತಿ ಸತ್ಯಶೀಲಿ. ಈ ಚಂದ್ರಸೇನ ಅಪ್ಪ ರಕ್ತಿಜಂಗನ ಅಪ್ಪನನ್ನು ಕೊಂದಿದ್ದಂತೆ. ಅದೇ ರಕ್ತಿಜಂಗನ ಮಾಡಿದವನಿಗೆ ಗೊತ್ತಿಲ್ಲ. ಅವ್ನು ಹೀಗೆ ಮಾಡ್ಕೊಂಡು ತಿರುಗುವುದನ್ನು ಮಾಡಿದವ ಸರಿ, ಸಾಹಿತ್ಯ ಕೇಳ್ಕೊಳ್ಳಿ. ಈ ಕೊಲೆ ಮಾಡಿದ್ದು ರಕ್ತಿಜಂಗನ ಗೊತ್ತಿಲ್ಲ. ರಕ್ತ ಜಂಗಿನಿ ಗೊತ್ತಿಲ್ಲ. ಬಂದು ನಿಮ್ಮಪ್ಪ ತಿಮ್ಮಪ್ಪ ಕೊಂದಾಕಿದ್ದ. ನಿಮ್ಮಪ್ಪ ಕೊಂದಾಕಿದ. ಇವ್ರು ಸಿಟ್ಟು ಬಂತು. ನೇತ್ರವಾಗಿ ಪ್ರೇಮ ಸಹಿತ ಮದುವೆ ಜಯಸೇನ ಇದ್ದಲ್ಲ, ಚಂದ್ರಸೇನ ತಮ್ಮ ಯುದ್ಧಕ್ಕೆ ಬಂದ. ಇವ ಜಯಸೇನ ನನಗೆ ಕಡಿದು ಬಿಸಾಡ. ಅಷ್ಟೊತ್ತಿಗೆ ಸತ್ಯಶೀಲೆ ಬಂದು, ಅಯ್ಯೋ ಮೈದುನ, ನನ್ನನ್ನು ಹಗಲಿ ಬಿಟ್ಟೆಯ? ಹೌದು, ಮೈದುನನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಂತ. ಅವ್ರು ಮೈದುನ ಮಗನಾಗೆ ಸಾಕಿದ್ರು. ಹಾಗೆ ಈ ಕಡೆಗೆ ಚಂದ್ರಸೇನ ಬಂದ, ಅವನನ್ನು ಇವ್ ಕೊಂದ. ಅದು ಬೆಳೆದೇ ಇಲ್ಲ. ಆತ್ಮಹತ್ಯೆ. ಆವಾಗ ನಾರದ್ರು ಬಂದು ಹೇಳಿದ್ರು, ಇದಕ್ಕೆ ಪರಿಹಾರ ಬೇಕು. ನೀನು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವ ಹಾಗೆ ಕಾಶಿಗೆ ಹೋಗು.
ಆ ಗಂಗೆ ಕುರಿತು ತಪಸ್ಸು ಮಾಡುವುದು. ತಪಸ್ ಮಾಡು. ಇವಳು ಗಂಗೆ ಕುರಿತು ತಪಸ್ಸು ಮಾಡುವುದು. ಅಷ್ಟೊತ್ತಿಗೆ ಈ ಗಂಗೆಯ ವಸತಿ ಸಖನಾದ ಸವತಿಯ ಮಗ. ಅದೇ ಅವ ದೇವಿದಲ್ಲ, ವೇದವ್ಯಾಸ ಅವ ಬಿಸಿಲು ಕಾಲದಲ್ಲಿ ಪಿಂಡ ಹಿಡ್ಕೊಂಡು ಬದರಿಕಾಶ್ರಮದಲ್ಲಿ. ಅಮ್ಮ ಕರೆದು ಕೇಳಿ ಬಂದ. ಬಂದವ ಏನು ಅಂತ ಕೇಳಿದ. ಇವಳು ಸಂಕಟದಲ್ಲಿ ಇದ್ದಾಳೆ, ಇವಳಿಗೆ ನೀನು ರಕ್ಷಣೆ ಕೊಡಬೇಕು ಅಂದ. ಅವ ತಡ ಮಾಡಲಿಲ್ಲ. ಅವನ ಕೈಗೆ ಪಿಂಡವನ್ನೇ ಇವಳು ಕೈ ಕೊಟ್ಟ. ನವಮಾಸ ನವದಿನ ನವಗಳಿಗೆ ಪರ್ಯಂತ ಹೆಣ್ಣು ಭ್ರೂಣದಲ್ಲಿ ಮಗುವನ್ನು ರಕ್ಷಣೆ ಮಾಡುವಾಗ ನೀನು ರಕ್ಷಣೆ ಮಾಡಿದರೆ ಪಿಂಡಳ ಉದಿಪಾತ ಮೇಳದಿ ಚಂಡೆ ಪಡಿವನಾಥ ಅಂದ. ಜನ ಮಂಡೆ ಬಡವನ ಅಂದ. ಈ ವಿಷಯ ಜನಗೆ ಗೊತ್ತಾಯ್ತು. ಅವನ ತಂಗಿ ಕೇಸಿ ಕರ್ಕೊಂಡು ಬಂದ. ತಕ್ಕಿ ಕೇಸಿ ಕರ್ಕೊಂಡು ಬಂದ. ಕೊಡು ಪಿಂಡವನ್ನು ಅಂದ. ಅವಳು ತಡ ಮಾಡಲಿಲ್ಲ. ವ್ಯಾಸನ ಮಟ್ಟಣಿಂದ ಪಿಂಡವನ್ನು ಬಂದು ತಕ್ಷಣ ಒಂದು ಶಕ್ತಿ ಹುಟ್ಟು ಬಂದ ಶಕ್ತಿ ಕೃಷ್ಣನಾದ ರುದ್ರಕೋಪಲನ್ನ ಬಂತು. ಆಮೇಲೆ ಏನಾಯ್ತು, ಅವನಿಗೆ ತಾನು ಎಲ್ಲಿ ನಿಂತಿದೆ ಏನು ಮಾಡಿದಂತ ಇವನಿಗೆ ಗೊತ್ತಾಗಲಿಲ್ಲ. ಕೇಳ್ದ, ಯಾರು ಪೇಳವು ತಾಯಿಯನ್ನು ಯಾರು ಪೆತ್ತರು ಅಂತ. ಆಗ ಅವಳು ಹೇಳಿದ, ಮಗು ಪರಮ ವ್ಯಾಸನ ಕೃಪೆಯಿಂದ ಹರಿದು ನಿನ್ನನ್ನು ಪಡೆದ ಅರಾಜಕತೆಯಿಂದ ಬಳುವ ಮಾತೃ ದೇಶವನ್ನು ಆಳು ರುದ್ರಗೋಪನಾಗಿ ಪ್ರಖ್ಯಾತ. ಇನ್ನು ತಡ ಮಾಡುವುದು ಬೇಡ. ಅರೆಕ್ಷಣ ಇವಳನ್ನು ಲಂಗ ಸಮೇತವಾಗಿ ಮಲ್ಲಂಗ ಸಮೇತವಾಗಿ ಇವಳನ್ನ ಮೈಕಿನಲ್ಲಿ ಗೋಳೋಕಕ್ಕೆ ಕೊಂಡರು. ಮಾಯಿಕಲು ಅದರಲ್ಲೇ ಕೊಂಡರು. ಕೈ ಕೊಟ್ಟು ತಂದು ನೋಡಿದೆ. ನಾ ಬಂದು ನನಗೆ ಗೊತ್ತಾಯಿತು. ಅದು ಮೈಕಿನಲ್ಲಿ ಅಂದ್ರೆ ಅಲ್ಲ ಇವಲ್ಲ ಯಾರು ಉತ್ತರಕೊಬ್ಬ ಚಿನ್ನಮರಿ ಪಾಪಚ್ಚಿ ಹುಡುಕಿದಂಗೆ ಕಾಣ್ತಾರೆ. ಇನ್ನು ಚಿರಯೋಗ ಸಂತೋಷ ನನಗೆ. ನಾನು ಹೇಳಿದಂಗೆ ಅಲ್ಲೋ ಹೋಗಿ ನಾನು ಊಟ ಮಾಡುವಾಗ ರಾಕ್ಷಸೇನ ಗೊತ್ತಾಯ್ತು. ಹೊಡೆದುಕೊಳ್ಳಿ ಸುತ್ತ ಔಷಧ ಕುಡಿದವರು ಪಿಂಡ ಎಸದಾದ ಹೌದು ಕರ್ಕ ಬಂದಿದ್ದೆ ಅವಳು ನಿನ್ನಾಗಲ್ಲ. ಅವಳಿಗೆ ಏನೂ ಗೊತ್ತಿಲ್ಲ. ನನಗೆ ಹೆಣ್ಣು ಮಕ್ಕಳು ಮಲಗುವಾಗ ಕೋಣೆ ಗಂಡು ಮಕ್ಕಳು ಹೋಗಬಾರ್ದು. ಮಲಗಿದಾಗ ಬಟ್ಟೆ ವ್ಯಸ್ತವಾಗಿರ್ತದೆ. ಅಸ್ತವ್ಯಸ್ತ ಎರಡು ಇಲ್ಲ, ಅಕ್ಷರದಲ್ಲೇ ಇಷ್ಟು ಹಿಂದೆ ಮುಂದಾದ್ರೂ ಅದು ಎಷ್ಟಾಗಿದೆ ನೋಡು. ನಂಗೆ ಕಣ್ ಕಾಣುದಿಲ್ವಾ? ಪ್ರಪಂಚ ಎಲ್ಲ ಕಾಣ್ತದೆ. ಎಂತ ಕೆಲಸ ಮಾಡ್ತೀವಿ ನಿಂಗೆ ಇಷ್ಟ ಅವಸರ ಉಂಟು ಅಂತ ನಾನೇ ಚಿತ್ರಾಕ್ಷಿ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಹೇಳಿ ಕಳಿಸುವ. ಏನ್ ಕೆಲಸ ಮಾನಿನಿಯು ಕಣ್ತೆರೆದು ಸುತ್ತ ಈಕ್ಷಿಸುತ್ತ ಭಜನೆ ಕಂಜದಳಲೋಚನೆಯೇ ಕಣ್ತೆರೆ ಅದಿಗೆ ಬಿಡು ನಾರಿ. ಕಂಜದಳಲೋಚನೆಯೇ ಕಣ್ತೆರೆ ಅದಿಗೆ ಬಿಡು ನಾರಿ. ಅದಿಗೆ ಬಿಡು ನಾರಿ. ವಯ್ಯಾರಿ ವಯ್ಯಾರಿ ಅಂಜಿ ಪಯನ್ನನ್ನು ಕಂಜಾಯದುದನು ಅಂಜಿ ಪಯನ್ನನ್ನು ಕಂಜಾಯದುದನು ಕೊಂಚಿದ ಗತಿಯನ್ನು ಕುಂಜರ ಗಮನೆ ಅದಿಗೆ ಬಿಡುನು ಅದಿಗೆ ಬಿಡುನು. ನಿನ್ನನ್ನು ನಾನೇ ಕರೆಸಿಕೊಂಡದ್ದು. ಕಾಣ್ತೇನೆ. ಅದೆಷ್ಟು ಚಂದವೇ. ಇದು ಮನೆ ನನ್ನದೇ. ನಿನ್ನನ್ನು ಕರೆಸದ್ದು ನಾನು. ನೀನೆಷ್ಟು ಚಂದ. ಬೇಕು ಅಂತ ಕರೆಸಿಕೊಂಡ ಯಾರಿಗೆ ಬೇಕು? ನನಗೆ ಬೇಕು. ನಿನಗೆ ಬೇಕಾ ನನಗೆ ಬೇಕಾ ನೀನು?
ಎನಿಸಿದ ಖಳರಕ್ತ ಜಂಘರ ವಧೆಗಾಗಿ ವ್ಯಾಸನಿಂದ ಹುಟ್ಟಿದ ಅವನಿದ್ದ ಪಿಂಡದಿಂದ ಹುಟ್ಟಿದ ರುದ್ರಕೋಪ ನಿನ್ನ ಬಯಲಾಗಿಲ್ಲ ಹೊಗೆ ರುದ್ರಕೋಪನ ನುಡಿಯ ಕೇಳುತ್ತ ಸತ್ಯವೇ ರುದ್ರಕೋಪನ ನುಡಿಯ ಕೇಳುತ್ತ ಚಿತ್ರಲೋಚನೆ ತನ್ನಯ ಮನದಿ ಗ್ರಹಿಸಿದಳು. ಹೌದಲ್ವಾ? ರೊದ್ದಿ ಬೀಳಿರುವ ಕಥೆಯ ಬರುವ ಮಾತೃದೇಶವನಾಳ ರುದ್ರಗೋಪನು ಇವನವುದು. ರೊದ್ದಿ ಬೀಳಿದ ಕಥೆಯು ಬರುವ ಮಾತೃದೇಶವನಾಳ ರುದ್ರಗೋಪನು ಇವನವುದು. ನಾನೊಂದು ಉಪವನದಿ ಕಂಡ ರುದ್ರಕೋಪ ಇವನವುದು. ಒಂದು ಉಪವನದಲ್ಲಿ ಇವನನ್ನು ಕಂಡದಲ್ವಾ? ನಾನೊಂದು ಉಪವನದಿ ಕಂಡ ರುದ್ರಕೋಪನು ಇವನೆನುತ ಕಾಮ ಬಾಣದ ಗತಿಯ ತಾಳಲಾರದೆ. ಕಾಮ ಬಾಣದ ಹತಿಯ ತಾಳಲಾರದೆ ಬಳಲಿ ಬಾಡಿದಳು. ಬಳಲಿ ಬಾಡಿದಳು. ರುದ್ರಕೋಪನ ನುಡಿಯ ಕೇಳುತ್ತ ಚಿತ್ರಲೋಚನೆ ತನ್ನ ಮನದಿ ಗ್ರಹಿಸಿದಳು. ಆ ಆ ಎಂತಹ ಕೆಲಸವನ್ನು ಮಾಡಿಬಿಟ್ಟೆ. ಯಾರು ಏನು ಎನ್ನುವ ಗವಿಯಲ್ಲಿ ಬಾಯಿಗೆ ಬಂದಾಗ ಪ್ರಚಾರಿಸಿಬಿಟ್ಟೆ, ಬೈದು ಬಿಟ್ಟೆ. ಅವರ ವಿಚಾರವನ್ನು ಕೇಳುವಾಗ ಈಗ ಎಲ್ಲವೂ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅವರಂತೆ ಹೇಳಿದ ಕಥೆಯಲ್ಲಿ ಬರುವಂತ ದೇಶವನ್ನು ಆಳುವಂತ ರುದ್ರಗೋಪ, ಹರಗೋಪ, ರುದ್ರಗೋಪ ಅಂತ ಹೇಳಿದ್ರೆ ಇವನೇ ಅಲ್ರಿ. ಅಂದೊಂದು ದಿನ ಉಪವನದಲ್ಲಿ ಇರುವಂತಹ ಸಮಯದಲ್ಲಿ ನಾ ಕಂಡ ಅಂತ ವ್ಯಕ್ತಿ ಈತನಿದ್ದಾನೆ. ಅಂದಿನಿಂದ ಇಂದಿನವರೆಗೂ ಅವರನ್ನು ಯಾವಾಗ ಕಾಣ್ತೀನೋ ಯಾವಾಗ ಸೇರ್ತೀನೇ ಎನ್ನುವ ಈಗ ಕಾಲವನ್ನು ಕಾಯುತ್ತಾ ಇದ್ದರು. ಮನೆಯ ಬಾಗಿಲಿಗೆ ಬಂದ ಭಾಗ್ಯಲಕ್ಷ್ಮಿಯ ಕಾಲಿನಿಂದ ತುಳಿದ ಹಾಗಾಯ್ತಲ್ಲ. ಬಾಯಿಗೆ ಬಂದಾಗ ಪ್ರಚಾರಿಸಿದೆ, ಸಿಟ್ಟು ಮಾಡಿ ಕೂತ್ಕೊಂಡಿದ್ದಾರೆ. ಅವರು ಸಿಟ್ಟನ್ನು ತಣಿಸಬೇಕು. ಸಿಟ್ಟನ್ನು ತಣಿಸಲಿಕ್ಕೆ ನಾನು ಬರ್ತೀಗ ಹೋಗುವಂತೆ ಇದೊಂದು ವಿಶೇಷ. ಹೋಗು ಹೋಗು ಅಂತ ಹೀಗೆ ಹೇಳ್ಬೇಕು. ಇದೆಂತದ್ದು ಹೋಗು ಹೋಗು ಹೀಗೆ ಕರೀಬೇಕು. ಅಂದ್ರೆ ಬಂದೆಲ್ಲ ಹೋಗ್ಬೇಕು. ಮುಂದೆಲ್ಲ ಹೋಗು. ಇದು ಸಿಟ್ಟು ಮಾಡಿದ್ರೆ ಚಂದ. ಸಿಟ್ಟು ಮಾಡಿದ್ರೆ ಚಂದ. ನಿನಗೆ ಸಂತೋಷಕ್ಕೆ ನಮ್ಗೆ ಚಂದ ಅಲ್ಲ. ಎಂತ ಹೋಗುದಲ್ಲಿಗೆ? ಹೋಗುದಲ್ಲಿಗೆ ಎಲ್ಲಿಂದ ಬಂದ್ಯೋ ಅಲ್ಲಿಗೆ. ಅಲ್ಲಿಗೆ ನಿಮ್ಮ ಮಾತು ಸಿಟ್ಟು ಬರುದಾ? ನನ್ನ ಸಿಟ್ಟು ಬರುದಿಲ್ವಾ? ಅಂದ್ರೆ ಏನು ಏನಾದೀತು ಏನಾದೀತಾ? ಏನಾದೀತು? ಆಗುದೇ ಆಗುದು. ಎಂತದ್ದು ಆಗುದಿಲ್ಲ. ಹೋಗುದಾ? ಹೋಗುದಾ? ನಾನು ಹೋಗಿ ಬರುದಿಲ್ಲ. ನಾನು ಹೋಗ್ತೇನೆ. ಹೋಗ್ಬೇಕಾ? ಕೈ ಕೊಡಿ, ಕೈ ಕೊಡಿ. ಕೇಳಿದವರಿಗೆಲ್ಲ ಕೊಡುವ ಕೈಯಲ್ಲ. ಅದು ಗೊತ್ತಾಯ್ತು ನನಗೆ. ನೀವೇ ಎನಿಸಿಕೊಂಡ ಹಾಗಲ್ಲ, ಬೀಗದ ಕೈ ಕೊಡಿ ಅಂತ ಹೇಳಿದ್ದು. ಈಗ ಹಾಕ್ತಾರ ಅಂತ ಕೇಳುದು ಅಂತಿತ್ತು. ನೀವಲ್ಲ ಬೀಗ ಹಾಕಿದ್ದು? ಯಾರು ಯಾರು ಹೊರಗಿನವರಾ? ನೀವು ಅಷ್ಟೆಲ್ಲ ಮಾತಾಡೋದು ಬೇಡ. ಏನು ಏನು ನಿಮಗೆ ಮಾತ್ರ ಮಾತಾಡ್ಲಿಕ್ಕೆ ಬರುದು. ನಿಮ್ಗೆ ಮಾತ್ರ ಸಿಟ್ಟು ಬರುದಾ? ನಮಗೂ ಸಿಟ್ಟು ಬರ್ತದೆ. ಏನಾದಿ ಏನಾಗುತ್ತಾ? ಎರಡು ಪಟ್ಟು ಸಿಟ್ಟು ನಾನು ಮಾಡ್ತೇನೆ. ಹೌದಾ? ರುದ್ರಕೋಪ ಓಹೋ, ನಾನು ಧರಣಿ ಕೂತ್ಕೊಳ್ತೇನೆ. ಧರಣಿ ಇದೆ. ಹಾ ಕೂತ್ಕೊಳ್ತೇನೆ. ಸತ್ಯಾಗ್ರಹ ಉಂಟು. ಇಲ್ಲೇ ಎಲ್ಲ ಹೊರಗೆ ಮದುವೆ ಕೂತ್ಕೊಂಡು ಇಲ್ಲೇ ಕೂತ್ಕೊಳ್ತೇನೆ. ಆಗುದಿಲ್ಲ. ಓಹೋ, ಬಾರಿ ಚಂದ ಇವರು. ಏನೋ ಅಂದದವರು ಚಂದದವರು ಏನು ಮಾತಾಡ್ಬೇಕು ಅಂತ ಬಂದ್ರೆ ಹೋಗುವಾದ್ರೆ ಇವಳು ನನ್ನ ಮಾತ್ರ ಕೂತ್ಕೊಳ್ತಾಳಲ್ಲ. ಇಲ್ಲೇ ಕೂತ್ಕೊಂಡು ಹೋಗುದಿಲ್ಲ. ನನ್ನದು
ಬರ್ತೇನೆ. ಅವಳಿಗೆ ಮಾತ್ರ ಕೂತ್ಕೊಳ್ಳಿಕ್ಕೆ ಬರುದಾ? ನನಗೆ ಬರುದು. ಏನ್ ಬಾರಿ ಚಂದವ ಇವರು? ಅಲ್ಲ, ಏನ್ ಬಾರಿ ಚಂದವ? ನಾನೀಗ ಮದುವೆ ಆಗ್ತೇನಂತ ಒಂದು ಸುದ್ದಿ ಓಹೋ ನನಗೆ ಹೆಣ್ಣು ಹೆತ್ತ ಅಪ್ಪ ಅಮ್ಮಂದರೆಲ್ಲ ನಮ್ಮ ಮನೆ ಬಾಗ್ಲಿಕ್ಕೆ ಬಂದ್ರು. ಇನ್ನೂ ಆಸೆ ಉಂಟು, ಆಸೆ ಬಿಡ್ಲಿಲ್ಲ ಇನ್ನು. ಮುಸುಳಿರೋರಿಗೆ ಹೌದಾ? ನನ್ನದು ಹಾಗೆ ಏನು? ಏನ್ ಬಾರಿ ಚಂದವ? ಎಲ್ಲಿ 20 ಯುವಕ ಕಾಮಬಾಣದ ಹದಿಯ ತಾಳಲಾರದೆ ಒಡನೆ ಬಿಗಿದಪ್ಪಿ ಚುಂಬಿದರು. ಚಿತ್ರಾಕ್ಷಿ, ವನ ಪ್ರದೇಶದಲ್ಲಿ ನಿನ್ನನ್ನು ಕಂಡು ಮನಸೂರೆಯಾದ ನೀನು ಮೇಲೆ ಹಾರಿ ಹೋದಾಗ ನಿನ್ನನ್ನು ಕರೆ ತರಲೇಬೇಕೆಂದು ನಿನ್ನ ಬಳಿಗೆ ಒಬ್ಬಳು ಅಜ್ಜಿ ಬಂದಲ್ಲ. ಹೌದು ಅಜ್ಜಿ. ಅಜ್ಜಿ ಎಲ್ಲ ಅಜ್ಜಿ ಅಲ್ಲ ರಮೇಶ್. ರಕ್ಕಸಿ ರಕ್ತಕೇಶಿ ಎಂಬುವಳು ನನ್ನ ದಾಸಿ. ಭಯ ಪಡಬೇಕಾದ ಅಗತ್ಯ ಇಲ್ಲ. ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನಗಾಗುದಿಲ್ಲ. ನಾನು ನಿಮ್ಮನ್ನು ಬಿಟ್ಟು ನನಗೆ ಇರ್ಲಿಕ್ಕೆ ಆಗುದಿಲ್ಲ. ಆಗತ್ತೆ, ಏನು ಮಾಡೋಣ? ಏನ್ ಮಾಡುದು? ನೀನು ಗಂಧರ್ವ ಕಣ್ಣಿ, ನಾವು ದೈವಾಂಶ ಸಂಭೂತ ವ್ಯಾಸರಿಕ್ತ ಪಿಂಡದಿಂದ ಹುಟ್ಟಿದವರು. ನಮ್ಮ ನಡವಳಿಕೆ ಎನ್ನುವುದು ಲೋಕಕ್ಕೆ ಆದರ್ಶವಾಗಬೇಕು ಬಿಟ್ರೆ ಅಪಚಾರ ಆಗಬಾರದು. ಏನ್ ಮಾಡೋಣ ಹೇಳಿ? ಏನಾಯ್ತು? ನಾನು ಬಿಟ್ಟೊಬ್ಬ, ನನಗೆ ಎಂತದ್ದು ಇಲ್ಲ. ನಿಮಗೆ ಎಂತ ನಿನ್ನ ಅಪ್ಪ ಅಮ್ಮ ಎಲ್ಲ ದೂರ ಇದ್ದಾರೆ. ನಮ್ಮಲ್ಲಿ ಇದ್ದಾರಲ್ಲ. ಹಾಗಂತ ನಿನ್ನನ್ನು ದೂರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಹಾ, ಅಷ್ಟವಿಧ ವಿವಾಹದಲ್ಲಿ ಸರಳವು ಶ್ರೇಷ್ಠವು ಸುಂದರವು ಆದ ಗಾಂಧರ್ವ ವಿಧಿಯಂತೆ ನಾವಿಬ್ಬರು ಒಂದಾಗೋಣ. ಆಮೇಲೆ ನಿಮ್ಮ ಹಿರಿಯರನ್ನು ಕರೆಸಿ ಅವರ ಆಶೀರ್ವಾದವನ್ನು ಪಡೆಯೋಣ. ಅಪ್ಪನಿಗೆ ವಿಚಾರ ನೀವೇ ಹೇಳ್ಬೇಕು. ಖಂಡಿತವಾಗಿ ಅವರ ಮನವಂತೆ ಕೊನೆಯ ಮಂಗಳದ ಸನ್ನಿವೇಶ ಬಾಕಿ ಇದೆ. ನಮ್ಮೆಲ್ಲ ಪೆರಡೂರು ಮೇಳದ ಕಲಾವಿದರು ಮತ್ತು ದಕ್ಷಿಣೋತ್ತರ ಜಿಲ್ಲೆಯ ಸುಪ್ರಸಿದ್ಧ ಅತಿಥಿ ಕಲಾವಿದರನ್ನು ಇಲ್ಲಿಗೆ ಕರೆಸಿ ಚಿತ್ರಾಕ್ಷಿ ಪರಿಣಯ ಎಂಬ ಈ ಒಂದು ಸುಂದರ ಪೌರಾಣಿಕ ಯಕ್ಷಗಾನ ಪ್ರದರ್ಶನವನ್ನು ಮಾಡುವರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ದೇವಳದ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ಎಲ್ಲ ಭಕ್ತಾಭಿಮಾನಿಗಳಿಗೆ ನಮ್ಮ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯ ಪರವಾಗಿ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಅದನ್ನು ಆಸ್ವಾದಿಸುವಂಥ ಅಭಿಮಾನಿ ಬಂಧುಗಳು ಬೇಕು. ನೀವೆಲ್ಲ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳು. ಕೇವಲ ಒಂದು 5 ನಿಮಿಷದ ಮಟ್ಟಿಗೆ ಇಲ್ಲಿ ಲಕ್ಕಿ ಡಿಪ್ ಡ್ರಾ ಅನ್ನು ಮಾಡಲಿಕ್ಕಿದ್ದಾರೆ. ಸಂಘಟಕರು ಆದಷ್ಟು ಬೇಗ ವೇದಿಕೆಗೆ ಬರಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ.